friends, welcome to Zero Panic Maths. So let us continue our discussion on the part 2 of time and distance. ಸಮಯ ಮತ್ತು ದೂರಕ್ಕೆ ಸಂಬಂಧಪಟ್ಟಂತೆ ಎರಡನೇ ಸೆಷನ್ ಇದು. ಓಕೆ, ಈ ಸೆಷನ್ಸ್ ಅಲ್ಲಿ ನಾವು ಸಮ್ ಬೇಸಿಕ್ ಪ್ರಾಬ್ಲಮ್ಸ್ ನ ವಿತ್ ಫಾರ್ಮುಲಾ ನೋಡೋಣ ಅಂಡ್ ಅದ್ರ ಜೊತೆಗೇನೆ ಒಂದಿಷ್ಟು ಶಾರ್ಟ್ ಟ್ರಿಕ್ಸ್ ನ ಕೂಡ ನೋಡೋಣ. ವಿದೌಟ್ ಫಾರ್ಮುಲಾ ಆಲ್ಸೋ ನಾವು ಒಂದಿಷ್ಟು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋಣ. ಓಕೆ, ಸೊ ಇದು ಸೆಕೆಂಡ್ ಸೆಷನ್ ಆಗಿರೋದ್ರಿಂದ ಫಸ್ಟ್ ಸೆಷನ್ ಅಲ್ಲಿ ದ ಫಸ್ಟ್ ಪಾರ್ಟ್ ಆಫ್ ಟೈಮ್ ಅಂಡ್ ಡಿಸ್ಟೆನ್ಸ್ ಈ ವಿಡಿಯೋನ ನೀವು ನೋಡಿರ್ಲಿಲ್ಲ ಅಂತಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ನೀವು ಫಸ್ಟ್ ಆ ವಿಡಿಯೋನ ನೋಡಿ, ಯಾಕೆಂದ್ರೆ ಅದರಲ್ಲಿ ಸಮ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾಸ್ ಅಂಡ್ ಬೇಸಿಕ್ ಕನ್ವರ್ಷನ್ ರೂಲ್ಸ್ ನ ನಾವು ಆ ಸೆಷನ್ ಅಲ್ಲಿ ಡಿಸ್ಕಸ್ ಮಾಡಿದೀವಿ. ಸ್ಪೀಡ್ ನ ಯಾವ ತರ ಕನ್ವರ್ಟ್ ಮಾಡಬೇಕು, ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಕೊಟ್ಟಿದ್ರು ಅಂತಂದ್ರೆ ಅದನ್ನ ಮೀಟರ್ ಪರ್ ಸೆಕೆಂಡ್ ಗೆ ಯಾವ ತರ ಕನ್ವರ್ಟ್ ಮಾಡಬೇಕು, ಅಂಡ್ ಮಿನಿಟ್ಸ್ ಟು ಸೆಕೆಂಡ್ಸ್, ಸೆಕೆಂಡ್ಸ್ ಟು ಮಿನಿಟ್ಸ್ ಅಂಡ್ ಅವರ್ಸ್ ಟು ಸೆಕೆಂಡ್ಸ್, ಆಲ್ ದೋಸ್ ಕನ್ವರ್ಷನ್ಸ್ ಅವನ್ನ ನಾವು ಫಸ್ಟ್ ಸೆಷನ್ ಅಲ್ಲಿ ಡಿಸ್ಕಸ್ ಮಾಡಿರೋದ್ರಿಂದ ನೀವು ಆ ಸೆಷನ್ ನ ನೋಡಿರ್ಲಿಲ್ಲ ಅಂತಂದ್ರೆ ಇಲ್ಲಿ ಡಿಸ್ಕಸ್ ಮಾಡಿರೋ ಪ್ರಾಬ್ಲಮ್ಸ್ ಒಂದ್ ಸ್ವಲ್ಪ ನಿಮಗೆ ಕಷ್ಟ ಆಗ್ಬಹುದು. ಸೊ ಐ ಸಜೆಸ್ಟ್ ಯು ಟು ವಾಚ್ ದಾಟ್ ವಿಡಿಯೋ ಫಸ್ಟ್. ಓಕೆ, ಅದನ್ನ ನೋಡಿದೀರಾ ಅಂತ ಅನ್ಕೊಂಡು ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ವೆರಿ ಫಸ್ಟ್ ಪ್ರಾಬ್ಲಮ್ ಟುಡೇ. ಓಕೆ, ಒಂದು ಕಾರಿನ ವೇಗವು ಗಂಟೆಗೆ 90 ಕಿಲೋಮೀಟರ್ ಆಗಿದ್ದರೆ ಆ ಕಾರು 10 ಸೆಕೆಂಡುಗಳಲ್ಲಿ ಎಷ್ಟು ದೂರ ಸಾಗುತ್ತದೆ ಅಂತ ಇದೆ. ಓಕೆ, ಸೊ ಇಲ್ಲಿ ಕೊಟ್ಟಿರೋದು ಏನಿದೆ ಅಂತ ಸಿಂಪಲ್ ಆಗಿ ಬರ್ಕೊಂಡ್ಬಿಡಿ. ಸ್ಪೀಡ್ ಕೊಟ್ಟಿದ್ದಾರೆ ನಮಗೆ. ಸ್ಪೀಡ್ ಏನಿದೆ ಅಂತಂದ್ರೆ 90 ಕಿಲೋಮೀಟರ್ ಪರ್ ಅವರ್ ಇದೆ. ಓಕೆ, ಇದನ್ನ ನೀವು ಯೂನಿಟ್ ಜೊತೆಗೇನೆ ಬರ್ಕೊಂಡ್ಬಿಡಿ. ಅದು ಯಾಕೆ ಬರಿಬೇಕು ಅಂತ ನಿಮಗೆ ಗೊತ್ತಾಗುತ್ತೆ. ಓಕೆ, ಆ ಕಾರು 10 ಸೆಕೆಂಡ್ಗಳಲ್ಲಿ, ಟೈಮ್ ಮತ್ತೊಂದು ಕೊಟ್ಟಿದ್ದಾರೆ. ಟೈಮ್ ಏನಿದೆ ಅಂತಂದ್ರೆ 10 ಸೆಕೆಂಡ್ ಅಂತ ಕೊಟ್ಟಿದ್ದಾರೆ. ಓಕೆ, ಮತ್ತೆ ಇಲ್ಲಿ ಅಬ್ಸರ್ವ್ ಮಾಡಿ ನೀವು, ಆನ್ಸರ್ ಎಲ್ಲಾನು ಮೀಟರ್ ಅಲ್ಲಿ ಕೇಳ್ತಿದ್ದಾರೆ ನಮ್ಗೆ. ಓಕೆ, ಸೊ ಇಲ್ಲಿ ಕೊಟ್ಟಿರೋ ಡೇಟಾದಲ್ಲಿ ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಅಲ್ಲಿ ಕೊಟ್ಟಿದ್ದಾರೆ, ಟೈಮ್ ನ ಸೆಕೆಂಡ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಬಟ್ ಡೇಟಾ ನಮಗೆ ಆನ್ಸರ್ ಬೇಕಾಗಿರೋದು ಮಾತ್ರ ಮೀಟರ್ ಅಲ್ಲಿ ಇದೆ. ಅದನ್ನ ಯಾವ ತರ ಕನ್ವರ್ಟ್ ಮಾಡ್ಬೇಕು ಅಂತ ನೋಡಿ. ನಮ್ಗೆ ಫಾರ್ಮುಲಾಸ್ ಗೊತ್ತಿದೆ. ಫಸ್ಟ್ ಸೆಷನ್ ಅಲ್ಲಿ ನಾವು ಫಾರ್ಮುಲಾ ಡಿಸ್ಕಸ್ ಮಾಡಿದೀವಿ. ಸ್ಪೀಡ್ ಮತ್ತೆ ಟೈಮ್ ಕೊಟ್ಟಿದ್ದಾರೆ. ಸೊ ನಮಗ್ ಬೇಕಾಗಿರೋದೇನು, ಡಿಸ್ಟೆನ್ಸ್, ದೂರ ಎಷ್ಟು ಅಂತ ಕಂಡುಹಿಡಿಯಿರಿ ಅಂತ ಹೇಳಿದಾರಲ್ವಾ. ಸೊ ಡಿಸ್ಟೆನ್ಸ್ ಇಸ್ ಇಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ನಿಮಗೆ ಗೊತ್ತಿದೆ ಇದು. ಓಕೆ, ಸೊ ಸ್ಪೀಡ್ ವ್ಯಾಲ್ಯೂ ಏನಿದೆ ಇಲ್ಲಿ 90 ಕಿಲೋಮೀಟರ್ ಪರ್ ಅವರ್. ನಾನು ಇದನ್ನ ನಿಮಗೆ ಯೂನಿಟ್ಸ್ ಜೊತೆಗೇನೆ ಬರಿತಾ ಇದ್ದೀನಿ. ಅಳತೆ ಮಾನನ ಕೂಡ ಅದ್ರ ಜೊತೆಗೆ ಬರಿತಾ ಇದ್ದೀನಿ. ಅದು ಯಾಕೆ ಅಂತ ನಿಮಗೆ ಗೊತ್ತಾಗುತ್ತೆ ಇಲ್ಲಿ. ಓಕೆ, ಸೊ ಇಂಟು 10 ಸೆಕೆಂಡ್ಸ್ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಓಕೆ, ಸೊ 10 ಸೆಕೆಂಡ್ಸ್. ಇಲ್ಲಿ ನೋಡಿ ನೀವು, ಯೂನಿಟ್ ಇಲ್ಲಿ ಕಿಲೋಮೀಟರ್ ಇದೆ, ಇಲ್ಲಿ ಅವರ್ ಇದೆ, ಇಲ್ಲಿ ಸೆಕೆಂಡ್ ಇದೆ. ಈಗ ನಮ್ಗೆ ಆನ್ಸರ್ ಮೀಟರ್ ಅಲ್ಲಿ ಬೇಕಾಗಿರೋದ್ರಿಂದ ಈ ಸ್ಪೀಡ್ ನ ನಾವು ಮೀಟರ್ ಪರ್ ಸೆಕೆಂಡ್ ಗೆ ಕನ್ವರ್ಟ್ ಮಾಡ್ಕೊಂಡ್ಬಿಟ್ರೆ ಈ ಸೆಕೆಂಡ್ ಜೊತೆ ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಮೀಟರ್ ಉಳ್ಕೊಳ್ಳುತ್ತೆ ನಮ್ಗೆ. ಇಲ್ಲೇನೆ ನಾವು ಕನ್ವರ್ಟ್ ಮಾಡ್ಬೇಕು ಡೇಟಾನ. ಇಲ್ಲೇ ಕನ್ವರ್ಟ್ ಮಾಡ್ಬಿಟ್ರೆ ಆನ್ಸರ್ ಬಂದ ಮೇಲೆ ಕನ್ವರ್ಷನ್ ಮಾಡೋ ಅವಶ್ಯಕತೆ ಇಲ್ಲ ನಿಮ್ಗೆ. ಓಕೆ, ಸೊ ಅದು ಯಾವ ತರ ಕನ್ವರ್ಟ್ ಆಗುತ್ತೆ ಅಂತ ನೋಡಿ ನೀವು. ಇಲ್ಲಿ 90 ಕಿಲೋಮೀಟರ್ ಪರ್ ಅವರ್ ಇದೆ ಅಲ್ವಾ. ಈ ಕಿಲೋಮೀಟರ್ ಪರ್ ಅವರ್ ನ ನೀವು ಮೀಟರ್ ಪರ್ ಸೆಕೆಂಡ್ ಗೆ ಕನ್ವರ್ಟ್ ಮಾಡ್ಬೇಕು ಅಂತಂದ್ರೆ ಒಂದು ಕನ್ವರ್ಷನ್ ಫ್ಯಾಕ್ಟರ್ ನಾನು ಹೇಳಿದೀನಿ ನಿಮಗೆ ಆಲ್ರೆಡಿ. 5/18 ಮಾಡ್ಬೇಕು. 5/18 ಇದೇನಾಗುತ್ತೆ, ಮೀಟರ್ ಪರ್ ಸೆಕೆಂಡ್ ಇರುತ್ತೆ. ಓಕೆನಾ. ಸೊ ಇಲ್ಲಿ ಕಿಲೋಮೀಟರ್ ಪರ್ ಅವರ್ ಟು ಮೀಟರ್ ಪರ್ ಸೆಕೆಂಡ್ ಅಂತ ಕನ್ವರ್ಟ್ ಮಾಡಿದ ತಕ್ಷಣ ನಾನೇನ್ ಮಾಡಿದೆ, ಮೀಟರ್ ಪರ್ ಸೆಕೆಂಡ್ ಬರ್ಕೊಂಡು 5/18 ನ 90 ಮಲ್ಟಿಪ್ಲೈ ಮಾಡಿದೆ. 10 ಸೆಕೆಂಡ್ಸ್ ನ ಅದೇ ತರ ಇಟ್ಕೊಳ್ಳಿ ನೀವು. ಸೆಕೆಂಡ್ಸ್ ಏನು ಕನ್ವರ್ಟ್ ಮಾಡೋದು ಬೇಕಿಲ್ಲ. ಇವಾಗ ನೋಡಿ, ಈ ಸೆಕೆಂಡ್ ಮತ್ತೆ ಸೆಕೆಂಡ್ ಕ್ಯಾನ್ಸಲ್ ಆಗುತ್ತೆ. ಸೆಕೆಂಡ್ ಇದು ಕೆಳಗಡೆ ಇರುತ್ತೆ, ಇದು ಓಕೆ ಛೇದದಲ್ಲಿ ಇರುತ್ತೆ, ಅದಕ್ಕೆ ಇದನ್ನ ಕ್ಯಾನ್ಸಲ್ ಮಾಡಬಹುದು. ಇಲ್ಲಿ ಉಳ್ಕೊಂಡಿದ್ದೇನು, ಮೀಟರ್. ಸೊ ಈ ಮೀಟರ್ ಲೆಕ್ಕದಲ್ಲಿ ಇಲ್ಲಿ ಏನೇ ಆನ್ಸರ್ ಬಂದ್ರು ಮೀಟರ್ ಲೆಕ್ಕದಲ್ಲಿ ಬರುತ್ತೆ ಅಂತ ನಮ್ಗೆ ಅರ್ಥ ಆಯ್ತಲ್ವಾ. ಸೊ ಇಲ್ಲಿ 18 ಒಂದ್ಲೆ 18 ಐದ್ಲೆ ಎಷ್ಟು, 90. 5 5ಲೆ 25, 25 10ಲೆ ಎಷ್ಟು, 250. 250 ಮೀಟರ್ ಲೆಕ್ಕದಲ್ಲಿ ಬಂದ್ಬಿಟ್ಟಿದೆ ನಮ್ಗೆ. ಸೊ ದ ಆನ್ಸರ್ ಈಸ್ 250. 250 ಎಲ್ಲಿದೆ ಇಲ್ಲಿ, 250 meters. Let us quickly go to the second problem. ಸೆಕೆಂಡ್ ಪ್ರಾಬ್ಲಮ್ ಕೂಡ ಒಂದು ಸಿಂಪಲ್ ಪ್ರಾಬ್ಲಮ್ ಇದೆ. ಇದರಲ್ಲೂ ಕೂಡ ನಿಮ್ಗೆ ಮೂರೇ ಫ್ಯಾಕ್ಟರ್ಸ್ ಇದೆ, ಆದ್ರೆ ಒಂದ್ ಸ್ವಲ್ಪ ಕನ್ವರ್ಷನ್ ಅಲ್ಲಿ ಏನು ಡಿಫರೆನ್ಸ್ ಆಗುತ್ತೆ ಅಂತ ನೋಡೋಣ. ಒಂದು ರೈಲು ಗಂಟೆಗೆ 82.6 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ ಅಥವಾ ಸಂಚರಿಸುತ್ತದೆ. ಅದು 15 ನಿಮಿಷಗಳಲ್ಲಿ ಎಷ್ಟು ಮೀಟರ್ ದೂರ ಸಾಗುತ್ತದೆ. ಇಲ್ಲಿಯೂ ಕೂಡ ನಿಮಗೆ ಯೂನಿಟ್ಸ್ ನ ಒಂದ್ ಸ್ವಲ್ಪ ಡಿಫರೆಂಟ್ ಮಾಡಿ ಕೊಟ್ಟಿದ್ದಾರೆ. ಸೊ ಸ್ಪೀಡ್ ಏನಿದೆ ಅದನ್ನ 82.6 ಕಿಲೋಮೀಟರ್ ಪರ್ ಅವರ್ ಅಂತ ಕೊಟ್ಟಿದ್ದಾರೆ. ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಇದೆ. ಅಂಡ್ ಟೈಮ್ ಕೊಟ್ಟಿದ್ದಾರೆ ಇಲ್ಲಿ. ಮತ್ತೆ ಡಿಸ್ಟೆನ್ಸ್ ಕಂಡುಹಿಡಿಯೋದಿದೆ. ನೀವು ಟೈಮ್ ಏನಿದೆ 15 ನಿಮಿಷ. ಆ ಟೈಮ್ ನ ಮಿನಿಟ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಓಕೆ, ಬಟ್ ಮತ್ತೆ ನಿಮಗೆ ರಿಸಲ್ಟ್ ಏನ್ ಬೇಕಾಗಿದೆ ಅದು ಮೀಟರ್ಸ್ ಅಲ್ಲೇ ಇದೆ ಅಲ್ವಾ. ಸೊ ಇದನ್ನ ಯಾವ ತರ ಸಾಲ್ವ್ ಮಾಡೋಣ ಅಂತ ನೋಡೋಣ ನಾವು.
ಓಕೆ, ಸೊ ಇಲ್ಲಿಯೂ ಕೂಡ ನಾವು ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡ್ಬೇಕಾಗಿರೋದ್ರಿಂದ ಡಿಸ್ಟೆನ್ಸ್ ಇಸ್ ಇಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಇದು ನಿಮಗೆ ಗೊತ್ತಿರೋ ಫಾರ್ಮುಲಾನೇ ಅಲ್ವಾ. ಸೊ ಡಿಸ್ಟೆನ್ಸ್ ನ 82.6 ಕಿಲೋಮೀಟರ್ ಪರ್ ಅವರ್ ಅಂತಾನೆ ಬರ್ಕೊಡಿ. ಓಕೆ, ಕಿಲೋಮೀಟರ್ ಪರ್ ಅವರ್ ಅಂತ ಇದೆ, ಮಲ್ಟಿಪ್ಲೈಡ್ ಬೈ ಟೈಮ್ ಏನಿದೆ 15 ಮಿನಿಟ್ಸ್ ಇದೆ. 15 ಮಿನಿಟ್ಸ್ ಇದೆ. ಇಲ್ಲಿ ನೋಡಿ, ನಾವು ಕಿಲೋಮೀಟರ್ ಪರ್ ಅವರ್ ನ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ಕೊಂಡ್ರೆ ಸೆಕೆಂಡ್ ನ ನಾವು ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಸೆಕೆಂಡ್ಸ್ ನ ಕನ್ವರ್ಟ್ ಮಾಡಿದ್ವಿ ಅಥವಾ ಕ್ಯಾನ್ಸಲ್ ಮಾಡಿದ್ವಿ ಅಲ್ವಾ. ಸೊ ಈಗ ಇಲ್ಲಿ ಕ್ಯಾನ್ಸಲ್ ಮಾಡೋಕು ಬರಲ್ಲ ನಮಗೆ, ಯಾಕಂದ್ರೆ ಇಲ್ಲಿ ಮಿನಿಟ್ಸ್ ಇದೆ ಅಂಡ್ ಇಲ್ಲಿ ಅವರ್ಸ್ ಇದೆ. ಫಸ್ಟ್ ಇದನ್ನ ಕನ್ವರ್ಟ್ ಮಾಡೋಣ. ಓಕೆ, ಸೊ ಕನ್ವರ್ಟ್ ಮಾಡ್ಬೇಕಂದ್ರೆ ನಾವ್ ಏನ್ ಮಾಡ್ತೀವಿ, 5/18 ಇಂದ ಮಲ್ಟಿಪ್ಲೈ ಮಾಡ್ತೀವಿ. 82.6 ಮಲ್ಟಿಪ್ಲೈಡ್ ಬೈ 5/18. 5/18 ಆದ ತಕ್ಷಣನೇ ಇದೇನಾಗುತ್ತೆ, ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಈ ಕನ್ವರ್ಷನ್ ನಾನು ಯಾಕೆ ಮಾಡ್ಕೊಂಡೆ ಅಂದ್ರೆ ನನಗೆ ಆನ್ಸರ್ ಮೀಟರ್ಸ್ ಅಲ್ಲಿ ಬೇಕಾಗಿದೆ, ಅದಕ್ಕೆ ನಾನು ಆಲ್ರೆಡಿ ಕನ್ವರ್ಷನ್ ಮಾಡ್ಕೊಂಡೆ. ಸೊ ಇದನ್ನ ಮತ್ತೆ ಈ ಸೆಕೆಂಡ್ಸ್ ನ ಕ್ಯಾನ್ಸಲ್ ಮಾಡಿದ್ರೆ ಮಾತ್ರ ನನಗೆ ಮೀಟರ್ ಅಲ್ಲಿ ಉಳಿಯತ್ತಲ್ವಾ. ಸೊ ಈ 15 ನಿಮಿಷ ಏನಿದೆ ಅದನ್ನು ಕೂಡ ಸೆಕೆಂಡ್ಸ್ ಕನ್ವರ್ಟ್ ಮಾಡಿ. 15 ನಿಮಿಷ ಅಂದ್ರೆ ನೀವು ಮಿನಿಟ್ಸ್ ಟು ಸೆಕೆಂಡ್ ಕನ್ವರ್ಟ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು, 60 ಇಂದ ಮಲ್ಟಿಪ್ಲೈ ಮಾಡ್ಬೇಕು. ಕರೆಕ್ಟಾ? 15 ಇಂಟು 60 ಸೆಕೆಂಡ್ಸ್ ಆಗುತ್ತೆ. ಅವಾಗ ನೋಡಿ, ಇವಾಗ ನಾನು ಏನ್ ಮಾಡ್ಬೋದು, ಸೆಕೆಂಡ್ ನ ಕ್ಯಾನ್ಸಲ್ ಮಾಡ್ಬೋದು. ಕರೆಕ್ಟಾ? ಸೊ ಈ ಎರಡನ್ನೂ ಕನ್ವರ್ಟ್ ಮಾಡ್ಕೊಂಡ್ವಿ, ಸ್ಪೀಡ್ ನು ಕನ್ವರ್ಟ್ ಮಾಡ್ಕೊಂಡ್ವಿ ಮತ್ತೆ ಟೈಮ್ ನು ಕೂಡ ಕನ್ವರ್ಟ್ ಮಾಡ್ಕೊಂಡ್ವಿ, ಸೊ ದಾಟ್ ನಮಗೆ ಮೀಟರ್ ಅಲ್ಲಿ ನಮಗೆ ಆನ್ಸರ್ ಬರುತ್ತೆ ಅಂತ. ಓಕೆ, ಸೊ ಇಲ್ಲಿ ನೋಡಿ, ಈಗ ಏನೇನ್ ಕ್ಯಾನ್ಸಲ್ ಆಗುತ್ತೆ ಅದನ್ನ ಕ್ಯಾನ್ಸಲ್ ಮಾಡಿ. ಇಲ್ಲಿ ನೋಡಿ, 6 3 18, ಇಲ್ಲಿ 6 10 60, ನಂತರ ಮತ್ತೆ 3 1 3 3 5 15. ಈಗ ಇಲ್ಲೇನು ಉಳ್ಕೊಂಡಿದೆ, 5 5 10 ಉಳ್ಕೊಂಡಿದೆ. ಇಲ್ಲಿ 82.6 ಉಳಿದಿದೆ. ಈ 10ನ್ನ ಮೊದಲು 82.6 ಗೆ ಮಲ್ಟಿಪ್ಲೈ ಮಾಡಿ, ಅವಾಗ ಅದೇನಾಗುತ್ತೆ 826 ಆಗುತ್ತೆ. ಮಲ್ಟಿಪ್ಲೈಡ್ ಬೈ 5 ಇಂಟು 5 ಅದು 25 ಆಗುತ್ತೆ. ಓಕೆ, ಸೊ 826 ಇಂಟು 25 ಅದೇನ್ ಬರುತ್ತೆ, ಅದು ಮೀಟರ್ ಲೆಕ್ಕದಲ್ಲಿ ನಿಮ್ಮ ಆನ್ಸರ್ ಇರುತ್ತೆ. And that answer is 2650 meter. Okay, so 2650 meter is this answer. Okay, so ಈ ಪ್ರಾಬ್ಲಮ್ ಅಲ್ಲಿ ನಾವ್ ಏನ್ ಮಾಡಿದ್ವಿ, ಇನ್ನೂ ಸ್ವಲ್ಪ ಕನ್ವರ್ಷನ್ ಫ್ಯಾಕ್ಟರ್ಸ್ ನ ಯೂಸ್ ಮಾಡಿದ್ವಿ ಅಲಾಂಗ್ ವಿತ್ ದ ಫಾರ್ಮುಲಾ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಅಂಡ್ ಟೈಮ್. ಓಕೆ, ಅರ್ಥ ಆಯ್ತಲ್ವಾ ನಿಮಗಿದು? ಓಕೆ, ಸೊ ಲೆಟ್ ಅಸ್ ಕ್ವಿಕ್ಲಿ ಗೋ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಸೊ ನೋಡಿ, ಇವಾಗ ನಾನು ಲಾಸ್ಟ್ ಸೆಷನ್ ಅಲ್ಲಿ ಹೇಳಿದಾಗೆ we are starting with a very basic problems, and then we are going to the medium kind of a problem, medium complexity problems. Okay, so ಇವಾಗ ನೋಡಿ, ಈ ಪ್ರಾಬ್ಲಮ್ ನೋಡಿ, ಒಂದು ಬಸ್ ಗಂಟೆಗೆ 40 ಕಿಲೋಮೀಟರ್ ವೇಗದಲ್ಲಿ ಸಂಚರಿಸಿದರೆ ಒಂದು ಪ್ರಯಾಣವನ್ನು ಪೂರ್ಣಗೊಳಿಸಲು 9 ಗಂಟೆಗಳು ಬೇಕಾಗುತ್ತವೆ. ಓಕೆ, ಅದೇ ದೂರವನ್ನು ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಸಂಚರಿಸಿದರೆ ಪ್ರಯಾಣವನ್ನು ಪೂರ್ಣಗೊಳಿಸಲು ಎಷ್ಟು ಸಮಯ ಬೇಕು? ನಮಗೆ ಇಲ್ಲಿ ಟೈಮ್ ನ ಕಂಡುಹಿಡಿಯೋದಿದೆ ಅಂಡ್ ದಟ್ ಟೈಮ್ ಗಂಟೆಗಳಲ್ಲಿ ನಮ್ಮನ್ನು ಕೇಳಿದ್ದಾರೆ. ಓಕೆನಾ? ಸೊ ಇಲ್ಲಿ ಕೊಟ್ಟಿರೋದು ಏನೇನಿದೆ ಅದನ್ನ ಫಸ್ಟ್ ಬರ್ಕೊಂಡ್ಬಿಡಿ. ಗಂಟೆಗೆ 40 ಕಿಲೋಮೀಟರ್ ಅಂದ್ರೆ ಒಂದ್ ಬಸ್ ಇದೆ, ಅದರ ವೇಗ ಫಸ್ಟ್ ಸ್ಪೀಡ್ ಕೊಟ್ಟಿದ್ದಾರೆ ನಮಗೆ. ಸ್ಪೀಡ್ ಏನಿದೆ 40 ಕಿಲೋಮೀಟರ್ ಪರ್ ಅವರ್ ಅಲ್ವಾ. ಸೊ 40 ಕಿಲೋಮೀಟರ್ ಪರ್ ಅವರ್ ಒಂದ್ ಸ್ಪೀಡ್ ಕೊಟ್ಟಿದ್ದಾರೆ ಅಂಡ್ ಪೂರ್ಣಗೊಳಿಸಲು 9 ಗಂಟೆಗಳು. ಟೈಮ್ ನ ಅವರ್ಸ್ ಅಲ್ಲೇ ಕೊಟ್ಟಿದ್ದಾರೆ. ಸೊ ದೇರ್ ಇಸ್ ನೋ ಕನ್ವರ್ಷನ್ ನೀಡೆಡ್. ಓಕೆ, ಸೊ ಇಲ್ಲಿ ಅವರ್ ಅಲ್ಲಿದೆ, ಇಲ್ಲಿ ಅವರ್ ಅಲ್ಲಿದೆ. ನಮ್ಗೆ ಬೇಕಾಗಿರೋದೇನು, ಡಿಸ್ಟೆನ್ಸ್. ಸೊ ಫಸ್ಟ್ ಏನ್ ಮಾಡೋಣ, ಇದ್ರದ್ದು ಡಿಸ್ಟೆನ್ಸ್ ಕಂಡುಹಿಡ್ಕೊಳ್ಳೋಣ. ಸೊ ವಿತ್ ದಿಸ್ ಡಿಸ್ಟೆನ್ಸ್ ಏನು, 40 ಕಿಲೋಮೀಟರ್ ಪರ್ ಅವರ್. ಓಕೆ, ಅಂಡ್ ಡಿಸ್ಟೆನ್ಸ್ ಸ್ಪೀಡ್ 40 ಕಿಲೋಮೀಟರ್ ಪರ್ ಅವರ್ ಅಂಡ್ ಟೈಮ್ ಏನಿದೆ 9 ಅವರ್ಸ್ ಇದೆ. ಸೊ ಅವರ್ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ಸೊ ದರ್ ಇಸ್ ನೋ ನೀಡ್ ಟು ಕನ್ವರ್ಷನ್. ಕಿಲೋಮೀಟರ್ ಲೆಕ್ಕದಲ್ಲಿ ನಮಗೆ ಡಿಸ್ಟೆನ್ಸ್ ಸಿಗುತ್ತೆ. ಆ ಡಿಸ್ಟೆನ್ಸ್ ಎಷ್ಟು, 9 4 36. ಸೊ ಇದು 360 ಕಿಲೋಮೀಟರ್ ಅನ್ನೋದು ಡಿಸ್ಟೆನ್ಸ್. ಈಗ 360 ಕಿಲೋಮೀಟರ್ ನ 60 ಸ್ಪೀಡ್ ಇಂದ ಹೋದ್ರೆ ಎಷ್ಟು ಟೈಮ್ ಬೇಕಾಗುತ್ತೆ, ಎಷ್ಟು ಗಂಟೆ ಟೈಮ್ ಬೇಕಾಗುತ್ತೆ ಅನ್ನೋದೇ ಇಲ್ಲಿ ಬೇಕಾಗಿರೋ ಆನ್ಸರ್. ಸೊ ನಮ್ಗೆ ಈಗ ಸಿಕ್ಕಿರೋದೇನು, ಡಿಸ್ಟೆನ್ಸ್. ಡಿಸ್ಟೆನ್ಸ್ ಏನಿದೆ 360 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಮತ್ತೆ ನೆಕ್ಸ್ಟ್ ಸ್ಪೀಡ್ ಏನು ಕೊಟ್ಟಿದ್ದಾರೆ ಅವರು, ನೆಕ್ಸ್ಟ್ ಸ್ಪೀಡ್ ಏನಿದೆ 60 ಕಿಲೋಮೀಟರ್. ಸೊ 60 ಕಿಲೋಮೀಟರ್ ಪರ್ ಅವರ್ ಅನ್ನೋದು ಇವಾಗ ನಮ್ ಸ್ಪೀಡ್ ಆದ್ರೆ, ಮತ್ತೆ ಇದು ಡಿಸ್ಟೆನ್ಸ್ ಆದ್ರೆ ನಮಗೆ ಟೈಮ್ ಎಷ್ಟು ಬೇಕು ಅನ್ನೋದನ್ನ ಕಂಡುಹಿಡಿಬೇಕು. ಟೈಮ್ ಏನಿರುತ್ತೆ, ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಗೊತ್ತಿದೆ ಅಲ್ವಾ ಈ ಫಾರ್ಮುಲಾ ನಿಮಗೆ? ಓಕೆ, ಸೊ ಡಿಸ್ಟೆನ್ಸ್ ಏನಿದೆ ಇಲ್ಲಿ 360 ಕಿಲೋಮೀಟರ್ ಇದೆ. ಓಕೆ, ಅಂಡ್ ಸ್ಪೀಡ್ ಏನಿದೆ 60 ಕಿಲೋಮೀಟರ್ ಪರ್ ಅವರ್ ಇದೆ. 60 ಕಿಲೋಮೀಟರ್ ಪರ್ ಅವರ್. ಇಲ್ಲಿ ಕಿಲೋಮೀಟರ್ ಕ್ಯಾನ್ಸಲ್ ಆಗುತ್ತೆ, 0 ಕ್ಯಾನ್ಸಲ್ ಆಗುತ್ತೆ, 6 1 6 6
36. ಓಕೆ, ಸೊ ಈ ಅವರ್ ಇಲ್ಲಿ ಮೇಲ್ಗಡೆ ಹೋಗುತ್ತೆ. ಸೊ ಟೈಮ್ ಇಸ್ ಈಕ್ವಲ್ ಟು ನಿಮ್ಗೆ ಏನ್ ಉಳಿಯುತ್ತೆ ಇಲ್ಲಿ 6 ಅವರ್ಸ್ ಅಂತ ಉಳಿಯುತ್ತೆ. ಸೊ 6 ಅವರ್ಸ್ ಅನ್ನೋದು ಇದರ ಆನ್ಸರ್. 6 ಅವರ್ಸ್ ಎಲ್ಲಿದೆ ನೋಡಿ, 6 ಗಂಟೆಗಳು. ಸೊ ದಿಸ್ ಇಸ್ ದ ಆನ್ಸರ್. ಈ ಪ್ರಾಬ್ಲಮ್ ನ ನಾವು ಫಾರ್ಮುಲಾ ಯೂಸ್ ಮಾಡ್ಕೊಂಡು 2 ಡಿಫರೆಂಟ್ ಸ್ಟೆಪ್ ಅಲ್ಲಿ ಸಾಲ್ವ್ ಮಾಡಿದೀವಿ. ಕರೆಕ್ಟಾ? ಫಸ್ಟ್ ಏನ್ ಮಾಡಿದ್ವಿ, ಅದ್ರ ಡಿಸ್ಟೆನ್ಸ್ ಏನು ಅಂತ ಫೈಂಡ್ ಔಟ್ ಮಾಡ್ಕೊಂಡ್ವಿ. ಸೊ ಈಗ ಡಿಸ್ಟೆನ್ಸ್ ಸಿಕ್ಕ ಆದ್ಮೇಲೆ ಡಿಸ್ಟೆನ್ಸ್ ಬಂದಿದೆ, ಇದೇ ಡಿಸ್ಟೆನ್ಸ್ ಗೆ ವಿತ್ ಡಿಫರೆಂಟ್ ಸ್ಪೀಡ್ ಟೈಮ್ ಎಷ್ಟು ಬೇಕು ಅನ್ನೋದನ್ನ ಕಂಡುಹಿಡಿದ್ವಿ ನಾವು. ಇದನ್ನ ಒಂದು ಸಿಂಪಲ್ ಲಾಜಿಕ್ ಯೂಸ್ ಮಾಡಿದ್ವಿ ಅಥವಾ ಒಂದು ಸ್ವಲ್ಪ ಕಾಮನ್ ನಾಲೆಜ್ ಯೂಸ್ ಮಾಡಿದ್ರೆ ಈ ಎರಡೂ ಸ್ಟೆಪ್ ನ ಅವಾಯ್ಡ್ ಮಾಡಿ ಸಿಂಪಲ್ ಆಗಿ ಒಂದು ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡಬಹುದು. ಅದೇ ನಿಮಗೆ ಎಕ್ಸಾಮ್ ಅಲ್ಲಿ ಯೂಸ್ ಆಗುವಂತ ಜನರಿಕ್ ನಾಲೆಜ್ ಟ್ರಿಕ್ ಅದು. ಓಕೆ, ಒಂದ್ ಸ್ವಲ್ಪ ಜನರಲ್ ನಾಲೆಜ್ ಯೂಸ್ ಮಾಡಿದ್ರೆ ನೋಡಿ, ಇದನ್ನ ಸಿಂಪಲ್ ಆಗಿ ಯಾವ ತರ ಸಾಲ್ವ್ ಮಾಡಬಹುದು ಅಂತ ನೋಡಿ. ನೀವು ಇಲ್ಲಿ ನೋಡಿ, ಹೇಳ್ತೀನಿ ನಾನು ನಿಮ್ಗೆ. 40 ಕಿಲೋಮೀಟರ್ ವೇಗದಲ್ಲಿ ಸಂಚರಿಸಿದರೆ ಒಂದು ಪ್ರಯಾಣವನ್ನು 9 ಗಂಟೆಗಳಲ್ಲಿ ಮುಗಿಸಬಹುದು ಅಂತ ಹೇಳ್ತಿದ್ದಾರೆ. ಸೊ 40 ಗಂಟೆ, ಸೊ ಪರ್ ಅವರ್ 40 ಕಿಲೋಮೀಟರ್ ಅಂತ ಇದೆ. 4 ಅವರ್ 40 ಕಿಲೋಮೀಟರ್ ಆದ್ರೆ ನಿಮಗೆ 9 ಗಂಟೆನಲ್ಲಿ ಎಷ್ಟು ಕಿಲೋಮೀಟರ್ ಟ್ರಾವೆಲ್ ಆಗಿದೆ? ಅದು 360 ಕಿಲೋಮೀಟರ್ ಟ್ರಾವೆಲ್ ಆಗಿದೆ ಅಲ್ವಾ? ಸೊ 40 ಕಿಲೋಮೀಟರ್ ಸ್ಪೀಡ್ ಆಗಿದ್ದಾಗ 9 ಗಂಟೆನಲ್ಲಿ, 1 ಗಂಟೆಗೆ 40 ಕಿಲೋಮೀಟರ್, 9 ಗಂಟೆನಲ್ಲಿ 360 ಕಿಲೋಮೀಟರ್ ಟ್ರಾವೆಲ್ ಆಗಿದೆ. ಈಗ ಎರಡನೇ ಕ್ವೆಶ್ಚನ್ ಅಲ್ಲಿ ಏನಿದೆ, ಡಿಸ್ಟೆನ್ಸ್ ಏನು ಚೇಂಜ್ ಆಗಿಲ್ಲ, ಅದೇ ದೂರವನ್ನು ಅಂತ ಹೇಳ್ತಿದ್ದಾರೆ ಅವರು. ಇಲ್ಲಿ ನೋಡಿ, ಅದೇ ದೂರವನ್ನು 60 ಕಿಲೋಮೀಟರ್ ವೇಗದಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಎಷ್ಟು ಟೈಮ್ ಬೇಕು ಅಂತ ಹೇಳ್ತಿದ್ದಾರೆ. ಸೊ ನಮ್ಗೆ ಇಲ್ಲಿ ಏನು ಮಲ್ಟಿಪ್ಲೈ ಮಾಡಿದ್ರೆ 360 ಬರುತ್ತೆ ನೋಡಿ, 6 6 36. ಸೊ ಇಲ್ಲಿ 6 ಅಂತ ಕೊಟ್ರೆ ಆಯ್ತು. ಸೊ 6 ಅನ್ನೋದೇ ಆನ್ಸರ್ ಅಲ್ವಾ ಇಲ್ಲಿ? ನೋಡಿ, ಈ ಯಾವುದೇ ಫಾರ್ಮುಲಾನು ಯೂಸ್ ಮಾಡಿದ್ರೆ, ಒಂದ್ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಇದರ ಆನ್ಸರ್ ನಿಮಗೆ ಈಸಿಯಾಗಿ ಸಿಕ್ಬಿಡುತ್ತೆ. ಓಕೆ, ಸೊ ಈ ತರದ್ದು ಒಂದ್ ಸ್ವಲ್ಪ ಶಾರ್ಟ್ ಟ್ರಿಕ್ಸ್ ನ ನೀವೇ ಪ್ರಾಕ್ಟೀಸ್ ಮಾಡ್ಬೇಕು. ಅಂಡ್ ದಟ್ ಕಮ್ಸ್ ಬೈ ಪ್ರಾಕ್ಟೀಸ್. ಓಕೆ, ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಯಾವುದೇ ಪ್ರಾಬ್ಲಮ್ ಈಸಿಯಾಗಿ ಸಾಲ್ವ್ ಮಾಡಕ್ ಬರಲ್ಲ, ಟೈಮ್ ಮಾತ್ರ ನೀವು ಕೊಡ್ಲೇಬೇಕಾಗುತ್ತೆ. ಓಕೆನಾ? ಓಕೆ, ಸೊ ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಪ್ರಾಬ್ಲಮ್ 4 ಏನು ಅಂತ ಓದಿ. ರಮೇಶನು ಒಂದು ನಿರ್ದಿಷ್ಟ ದೂರವನ್ನು 1 ಗಂಟೆ 24 ನಿಮಿಷಗಳಲ್ಲಿ ಕ್ರಮಿಸುತ್ತಾನೆ. ಅವನು ಆ ದೂರದ 2/3 ಭಾಗವನ್ನು ಗಂಟೆಗೆ 4 ಕಿಲೋಮೀಟರ್ ವೇಗದಲ್ಲಿ, ಓಕೆ, 2/3 ಭಾಗ ಅಂತ ಹೇಳ್ತಿದ್ದಾರೆ ಅವರು. ಓಕೆ, 2/3 ಭಾಗವನ್ನು 4 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ, ಉಳಿದ 1/3 ಭಾಗವನ್ನು ಗಂಟೆಗೆ 5 ಕಿಲೋಮೀಟರ್ ವೇಗದಲ್ಲಿ ಕ್ರಮಿಸುತ್ತಾನೆ. ಹಾಗಾದ್ರೆ ಅವನ ಪ್ರಯಾಣದ ಒಟ್ಟು ದೂರ ಎಷ್ಟು? ಪ್ರಾಬ್ಲಮ್ ಇನ್ನೊಂದ್ಸಾರಿ ಓದಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಏನಿದೆ ಅಂದ್ರೆ, ಒಂದು ಪರ್ಟಿಕ್ಯುಲರ್ ಡಿಸ್ಟೆನ್ಸ್ ಇದೆ, ಒಂದು ನಿರ್ದಿಷ್ಟ ದೂರ ಅಂತ ಹೇಳ್ತಿದ್ದಾರೆ. ಆ ದೂರ ಏನು ಅಂತ ನಮ್ಗೆ ಹೇಳಿಲ್ಲ, ಅದನ್ನೇ ಕಂಡುಹಿಡಿಬೇಕು. ಇನ್ ಕಿಲೋಮೀಟರ್ಸ್ ನಾವು ಕಂಡುಹಿಡಿಬೇಕು ಅದನ್ನ. ಓಕೆ, ಆ ದೂರನ ಟ್ರಾವೆಲ್ ಮಾಡೋದಕ್ಕೆ 2 ಡಿಫರೆಂಟ್ ಸ್ಪೀಡ್ ನ ಯೂಸ್ ಮಾಡಿದಾನೆ. ಯಾವ್ಯಾವ ಸ್ಪೀಡ್ ಅದು? 4 ಕಿಲೋಮೀಟರ್ 2/3 ಆಫ್ ದ ಡಿಸ್ಟೆನ್ಸ್, ಅಂದ್ರೆ 2/3 ಭಾಗನ ಟ್ರಾವೆಲ್ ಮಾಡೋದಕ್ಕೆ 4 ಕಿಲೋಮೀಟರ್ ಪರ್ ಅವರ್ ಯೂಸ್ ಮಾಡಿದಾನೆ. ಆ ನಂತರ 1/3 ಅಂದ್ರೆ 1/3 ಭಾಗವನ್ನ ಪ್ರತಿ ಗಂಟೆ 5 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಟ್ರಾವೆಲ್ ಮಾಡಿದಾನೆ. ಸೊ ಹಂಗೆ 2 ಡಿಸ್ಟೆನ್ಸ್, 2 ಟೈಮ್, ಡಿಫರೆಂಟ್ ಟೈಮ್ ಅನ್ನ ಕೂಡಿಸಿ ನಮಗೆ ಏನಾಗುತ್ತೆ? 1 ಗಂಟೆ 24 ನಿಮಿಷ ಆಗುತ್ತೆ. ಸೊ ಟೋಟಲ್ ಡಿಸ್ಟೆನ್ಸ್ ನ 1 ಗಂಟೆ 24 ನಿಮಿಷಗಳಲ್ಲಿ ಅವನು ಟ್ರಾವೆಲ್ ಮಾಡಿದಾನೆ. ಆ ಡಿಸ್ಟೆನ್ಸ್ ಎಷ್ಟು ಅಂತ ಕಂಡುಹಿಡಿಬೇಕಾಗಿದೆ. ಅರ್ಥ ಆಯ್ತಲ್ವಾ ನಿಮಗೆ? ಓಕೆ, ಸೊ ಅದನ್ನ ನಾವು ಯಾವ ತರ ಮಾಡ್ಬೇಕು ಅಂದ್ರೆ, ಸ್ಟೆಪ್ ಬೈ ಸ್ಟೆಪ್ ಅರ್ಥ ಮಾಡ್ಕೊಳ್ಳಿ. ಓಕೆ, ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗೋಣ. ಡಿಸ್ಟೆನ್ಸ್ ನಮಗೆ ಗೊತ್ತಿಲ್ಲ ಅಲ್ವಾ? ಸೊ ಆ ಡಿಸ್ಟೆನ್ಸ್ ನ ನಾವು ಎಕ್ಸ್ ಅಂತ ಬರ್ಕೊಳ್ಳೋಣ. ಓಕೆ, ಸೊ ಬಿಕಾಸ್ ವಿ ಡೋಂಟ್ ನೋ ದಟ್, ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕಿಲೋಮೀಟರ್ ಅಂತ ಬರೀತೀನಿ ನಾನು ಇಲ್ಲಿ. ಈ ಎಕ್ಸ್ ನೇ ನಾವು ಏನಾಗಿದೆ ಫೈಂಡ್ ಔಟ್ ಮಾಡ್ಬೇಕಾಗಿದೆ. ಕರೆಕ್ಟಾ? ಟೋಟಲ್ ಟೈಮ್, ಈ ಎಕ್ಸ್ ಕಿಲೋಮೀಟರ್ ನ ಟ್ರಾವೆಲ್ ಮಾಡೋದಕ್ಕೆ ಎಷ್ಟು ಟೈಮ್ ಬೇಕು ಅಂತ ಹೇಳ್ತಿದಾರೆ ಅವರು? 1 ಗಂಟೆ 24 ನಿಮಿಷ. ಸೊ ಟೈಮ್ ಇಸ್ ಈಕ್ವಲ್ ಟು ಏನಿದೆ ಇಲ್ಲಿ, ಟೋಟಲ್ ಟೈಮ್, ಇದು ಟೋಟಲ್ ಟೈಮ್ ಅಂತಾನೆ ಬರೆದು ಬಿಡ್ತೀನಿ ನಾನು. ಓಕೆ, ಸೊ ಟೋಟಲ್ ಟೈಮ್ ಅಂತ ಏನಿದೆ ಅದು ನಮಗೆ 1 ಗಂಟೆ 24 ನಿಮಿಷ ಇದೆ. 1 ಗಂಟೆ 24 ನಿಮಿಷನ ನಾನು ಅವರ್ ಅಲ್ಲಿ ಕನ್ವರ್ಟ್ ಮಾಡ್ಕೊಂಡ್ಬಿಡ್ತೀನಿ. ಅವರ್ ಅಲ್ಲಿ ಕನ್ವರ್ಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ನಾವು? 60 ಇಂದ ಡಿವೈಡ್ ಮಾಡ್ಬೇಕಲ್ವಾ? ಸೊ 1/24/60. ಇದನ್ನ ರೆಡ್ಯೂಸ್ ಮಾಡಿದ್ರೆ 12 2 24, 12 5 60. ಸೊ ಇದೇನಾಗುತ್ತೆ? 1 ಮತ್ತೆ 2 5 ಆಗುತ್ತೆ. ಇದೊಂದು ಮಿಕ್ಸ್ಡ್ ರ್ಯಾಷನಲ್ ನಂಬರ್ ಆಗಿರೋದ್ರಿಂದ ಇದನ್ನ ನಾವು ಕನ್ವರ್ಟ್ ಮಾಡ್ಬೇಕಂದ್ರೆ 5 1 5 ಪ್ಲಸ್ 2, ಇದನ್ನ 7 5 ಅಂತ ಬರಿತೀವಿ. ಓಕೆ, ಇದು ಯಾವ ತರ ಕನ್ವರ್ಷನ್ ಅಂತ ನೀವು ಸ್ಕೂಲ್ ಲೆವೆಲ್ ಅಲ್ಲಿ ಓದಿರ್ತೀರಾ. ಈ ಟೈಮ್ ಏನಿದು ಅವರ್ ಅಲ್ಲಿ. ಸೊ ಟೋಟಲ್ ಟೈಮ್ ಏನಿದೆ ನಮಗೆ 7/5 ಅವರ್ಸ್ ಇದೆ. ಅಂಡ್ ಟೋಟಲ್ ಡಿಸ್ಟೆನ್ಸ್ ಏನಿದೆ ಎಕ್ಸ್ ಕಿಲೋಮೀಟರ್ ಇದೆ. ಆದ್ರೆ ಆ ಡಿಸ್ಟೆನ್ಸ್ ನ ಟ್ರಾವೆಲ್ ಮಾಡೋದಕ್ಕೆ 2 ಡಿಫರೆಂಟ್ ಸ್ಪೀಡ್ ನ ಯೂಸ್ ಮಾಡಿದ್ದಾರೆ. ಸೊ ಅದನ್ನ ನಾವು ಏನ್ ಮಾಡೋಣ? ಡಿಸ್ಟೆನ್ಸ್ 1 ಅಂತ ಬರ್ಕೊಳ್ಳೋಣ. ಡಿಸ್ಟೆನ್ಸ್ 1 ಏನಿದೆ ನಮಗೆ 2/3 ಆಫ್ ಎಕ್ಸ್.
ಅಲ್ವಾ, 2/3 ಆಫ್ ಎಕ್ಸ್, ಯಾಕಂದ್ರೆ ಎಕ್ಸ್ ಅನ್ನೋದೇ ಟೋಟಲ್ ಡಿಸ್ಟೆನ್ಸ್. ಸೊ 2/3 ಆಫ್ ಎಕ್ಸ್ ಒಂದೇ ಡಿಸ್ಟೆನ್ಸ್ ಅದು. ಅದ್ರ ಸ್ಪೀಡ್ ಏನಿದೆ ಅದನ್ನ ನಾನು S1 ಅಂತ ಬರ್ಕೋತೀನಿ, ಅಂದ್ರೆ ಸ್ಪೀಡ್ 1 ಅಂತ. S1 ಏನದು ನಮ್ಗೆ 4 ಕಿಲೋಮೀಟರ್ ಪರ್ ಅವರ್ ಅಂತ ಇದೆ, 4 ಕಿಲೋಮೀಟರ್ ಪರ್ ಅವರ್ S1. ಅದೇ ತರ D2 ಬರ್ಕೊಡಿ. ಅದೇ ತರ ಏನು ನಮ್ಗೆ D2 ಏನು 1/3 ಆಫ್ ಎಕ್ಸ್, ಯಾಕಂದ್ರೆ 1/3 ಭಾಗನ 5 ಕಿಲೋಮೀಟರ್ ಅಲ್ಲಿ ಸ್ಪೀಡ್ ಅಲ್ಲಿ ಟ್ರಾವೆಲ್ ಮಾಡ್ತಾನೆ. ಸೊ 5 ಕಿಲೋಮೀಟರ್ ಪರ್ ಅವರ್ ಅಂತ. ಸೊ ನಾನು ಎರಡೆರಡು ಯಾಕೆ ಬರ್ಕೊಂಡೆ ಇಲ್ಲಿ ಅಂತಂದ್ರೆ ನಮಗೆ ಎರಡು ಡಿಫರೆಂಟ್ ಟೈಮ್ ನ ಫೈಂಡ್ ಔಟ್ ಮಾಡ್ಬೇಕಾಗಿದೆ. ಆ ಎರಡು ಟೈಮ್ ನ ಆಡ್ ಮಾಡಿದ್ರೆ ನಮಗೆ ಟೋಟಲ್ ಟೈಮ್ ಸಿಗುತ್ತೆ. ಅದಕ್ಕೆ ನಾವು ಇಕ್ವೇಟ್ ಮಾಡ್ಬೇಕು ಅದನ್ನ. ಅರ್ಥ ಆಯ್ತಲ್ವಾ ನಿಮ್ಗೆ? ಸೊ ಎರಡೆರಡು ಟೈಮ್ ನ ಯಾವ ತರ ಫೈಂಡ್ ಔಟ್ ಮಾಡ್ತೀವಿ? ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್, ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಇದೊಂದು ಡಿಸ್ಟೆನ್ಸ್, ಇದೊಂದು ಸ್ಪೀಡ್, ಇದೊಂದು ಡಿಸ್ಟೆನ್ಸ್, ಇದೊಂದು ಸ್ಪೀಡ್. ಅವು ಎರಡನ್ನು ಯೂಸ್ ಮಾಡ್ಕೊಂಡು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಯೂಸ್ ಮಾಡಿದ್ರೆ ನಮಗೆ ಟೈಮ್ ಸಿಗುತ್ತೆ. ಓಕೆ, ಸೊ ಒನ್ ಟೈಮ್ ಏನಿದೆ ಅದು 2/3 ಆಫ್ ಎಕ್ಸ್. ಅರ್ಥ ಮಾಡ್ಕೊಳ್ಳಿ, ಇಲ್ಲಿ 2/3 ಆಫ್ ಎಕ್ಸ್ ಡಿವೈಡೆಡ್ ಬೈ 4. ಅಂದ್ರೆ ನೋಡಿ, ಇದು ಡಿಸ್ಟೆನ್ಸ್, ಇದು ಡಿವೈಡೆಡ್ ಬೈ ಟೈಮ್. ಇದು ಟೈಮ್ 1 ಆಯ್ತು. ಓಕೆ, ಇನ್ನು ಇದು ಸ್ಪೀಡ್ ಇದು. ಓಕೆ, ಸೊ ಟೋಟಲ್ ಇದು ಟೈಮ್ ಆಯ್ತು. ಓಕೆ, ಈಗ ಇನ್ನೊಂದು ಡಿಸ್ಟೆನ್ಸ್ ಇದೆ. ಆ ಡಿಸ್ಟೆನ್ಸ್ ಏನು 1/3 ಆಫ್ ಎಕ್ಸ್ ಡಿವೈಡೆಡ್ ಬೈ ಅನದರ್ ಸ್ಪೀಡ್. ಸ್ಪೀಡ್ ಏನಿದೆ 5 ಇದೆ. ಓಕೆ, ಇಲ್ಲಿ ನೋಡಿ ಮೇಲ್ಗಡೆ ಭಾಗಲಬ್ಧ ಸಂಖ್ಯೆ ಆಗಿರೋದ್ರಿಂದ ಇಲ್ಲಿ ಛೇದದಲ್ಲಿ ಏನ್ 4 ಇರುತ್ತೆ ಅದನ್ನ ರಿವರ್ಸ್ ಮಾಡಿ ನಾವು ಇದಕ್ಕೆ ಮಲ್ಟಿಪ್ಲೈ ಮಾಡ್ತೀವಿ. ಓಕೆ, ಇದೊಂದು ಬೇಸಿಕ್ ಮ್ಯಾಥಮೆಟಿಕಲ್ ರೂಲ್, ನಿಮಗೆ ಸ್ಕೂಲ್ ಲೆವೆಲ್ ಅಲ್ಲಿ ಓದಿರ್ತೀರಾ. ಇದನ್ನ ಯಾವ ತರ ಬರ್ಕೋತೀನಿ ನೋಡಿ. ನಾವು 2/3 ಆಫ್ ಎಕ್ಸ್ ಅನ್ನ ಈ 2/3 ನೋಡಿ, ಇದ್ರ ನೆಕ್ಸ್ಟ್ ಸ್ಟೆಪ್ ಇದು. ಓಕೆ, 2/3 ಹಿಂಗೆ ಉಳಿಯುತ್ತೆ. ಈ 4 ಇದ್ದಿದ್ದು 1/4 ಆಗಿ ಮಲ್ಟಿಪ್ಲೈ ಆಗುತ್ತೆ ಇಲ್ಲಿ 1/4. ಅಂಡ್ ಎಕ್ಸ್ ಏನಿದೆ ಇದು ಹಂಗೆ ಉಳಿಯುತ್ತೆ. ಎಕ್ಸ್ ಏನಿದೆ ಇದು ಹಂಗೆ ಉಳಿಯುತ್ತೆ. ಅಂಡ್ ಪ್ಲಸ್ ಇದು ಕೂಡ ಅದೇ ತರ ಮಾಡಿ 1/3 ಆಫ್ ಇದನ್ನ 5/1 ಅಂತ ಮಾಡಿ, ಸಾರಿ 1/5 ಅಂತ ಮಾಡಿ. ಪ್ಲಸ್ ಪ್ಲಸ್ ನೋಡಿ 1/3. ಓಕೆ, 1/3 ಇದನ್ನ 1/5 ಅಂಡ್ ಎಕ್ಸ್ ಹಂಗೆ ಉಳಿಯುತ್ತೆ. ಇಲ್ಲಿ ಏನೇನ್ ಕ್ಯಾನ್ಸಲ್ ಆಗುತ್ತೆ ಅಂತ ನೋಡಿ. ಇದೊಂದು ಸ್ಟೆಪ್, ಇದು 2 ಒಂದ್ಲೆ 2 ಎರಡ್ಲೆ. ಸೊ ಇಲ್ಲಿ ಏನು ಉಳಿಯಿತು ನಿಮಗೆ 3 into 2. ಸೊ ಇಲ್ಲಿ ಎಕ್ಸ್ ಉಳಿದಿದೆ x/6 ಪ್ಲಸ್ ಇಲ್ಲಿ 1 into 1 ಅಂಡ್ x/15. ಸೊ ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಇಲ್ಲಿ ಬರ್ಕೋತೀನಿ ನಾನು, ಇಲ್ಲಿ ಬರ್ಕೋತೀನಿ ನೋಡಿ ನಾನು ಏನು ಅಂತ. ಓಕೆ, ಲಿಸನ್ ಕೇರ್ಫುಲಿ. ಇಲ್ಲಿ x/6 ಉಳಿದಿದೆ ನೋಡಿ, x/6 ಉಳಿದಿದೆ ಪ್ಲಸ್ x/15 ಉಳಿದಿದೆ. 3 5 15 ಅಲ್ವಾ, x/15 ಉಳಿದಿದೆ. ಸೊ ಟೋಟಲ್ ಟೈಮ್ ನ ಬರ್ಕೊಳ್ಳಿ. ಅವೆರಡು ಸೇರಿದ್ರೆ ಏನ್ ನಮಗೆ 7/5. ಇದರಲ್ಲಿ ಯಾವ್ದನ್ನು ಕೂಡ ನೀವು ಕನ್ವರ್ಟ್ ಮಾಡೋದು ಬೇಕಿಲ್ಲ. ಅದಕ್ಕೆ ನಾನು ಯೂನಿಟ್ಸ್ ನ ಬರ್ದಿಲ್ಲ ಇಲ್ಲಿ. ಎಲ್ಲಾನು ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಇದೆ, ಇದು ಕೂಡ ಅವರ್ ಅಲ್ಲೇ ಇದೆ. ಸೊ ದರ್ ಇಸ್ ನೋ ನೀಡ್ ಆಫ್ ಕನ್ವರ್ಷನ್. ಸೊ LCM ಫೈಂಡ್ ಔಟ್ ಮಾಡಿ, ಇವೆರಡನ್ನು ಆಡ್ ಮಾಡಿ. 6 ಮತ್ತೆ 15 LCM ಏನ್ ಬರುತ್ತೆ 30 ಬರುತ್ತೆ ನಿಮ್ಗೆ. 6 5 30, 15 2 30. ಸೊ ಇಲ್ಲಿ 5x ಬರುತ್ತೆ ಮೇಲ್ಗಡೆಗೆ, ಪ್ಲಸ್ ಇಲ್ಲಿ 2x ಬರುತ್ತೆ. ಓಕೆ, ಅಂಡ್ ದಿಸ್ ಇಸ್ ಈಕ್ವಲ್ ಟು 7/5. 7/5. ಈಗ 5 1 5 6 30 ಕ್ಯಾನ್ಸಲ್ ಮಾಡಬಹುದು ಅದನ್ನ. ಈಗ 5x plus 7x, ಸಾರಿ 5x plus 2x, ದಿಸ್ ಇಸ್ 7x ಈಸ್ ಈಕ್ವಲ್ ಟು 7x ಡಿವೈಡೆಡ್ ಬೈ 6 ಇದೆ ಇಲ್ಲಿ, ಈಸ್ ಈಕ್ವಲ್ ಟು 7 ಇದೆ. ಓಕೆ, ಸೊ ಈ 6 ನ ಈ ಕಡೆ ಒಯ್ಯಿರಿ, ಅಥವಾ ಫಸ್ಟ್ 7 ನ ಕ್ಯಾನ್ಸಲ್ ಮಾಡಿ. ಸೊ x/6 ಇಸ್ ಈಕ್ವಲ್ ಟು 1 ಆಗುತ್ತೆ. ಸೊ ದೇರ್ ಫೋರ್ x ಇಸ್ ಈಕ್ವಲ್ ಟು 6 ಕಿಲೋಮೀಟರ್ ಅಂಡ್ ದಿಸ್ ಇಸ್ ದ ಆನ್ಸರ್. ಸೊ ಇದೇ ಡಿಸ್ಟೆನ್ಸ್ ನ ಟ್ರಾವೆಲ್ ಮಾಡೋದಕ್ಕೆ ಇಷ್ಟು ಡಿಫರೆಂಟ್ ಸ್ಪೀಡ್ ನ ಯೂಸ್ ಮಾಡ್ತಾರೆ. ಸೊ x ಇಸ್ ಈಕ್ವಲ್ ಟು 6 ಕಿಲೋಮೀಟರ್. ಲೆಟ್ ಅಸ್ ಸಿ ದ ನೆಕ್ಸ್ಟ್ ಪ್ರಾಬ್ಲಮ್. ಅದೇ ತರದ ಇನ್ನೊಂದು ಪ್ರಾಬ್ಲಮ್ ನೋಡೋಣ. ಒಬ್ಬ ವ್ಯಕ್ತಿಯು ತನ್ನ ಗ್ರಾಮದಿಂದ ಅಂಚೆ ಕಚೇರಿಗೆ ಗಂಟೆಗೆ 3 ಕಿಲೋಮೀಟರ್ ವೇಗದಲ್ಲಿ ತಲುಪುತ್ತಾನೆ. ಅಲ್ಲಿಂದ ಗಂಟೆಗೆ 2 ಕಿಲೋಮೀಟರ್ ವೇಗದಲ್ಲಿ ನಡೆದುಕೊಂಡು ಹಿಂದಿರುಗುತ್ತಾನೆ. ಹೋಗಿ ಬರುವ ಒಟ್ಟು ಪ್ರಯಾಣಕ್ಕೆ 5 ಗಂಟೆಗಳು ಬೇಕಾದರೆ, ಟೋಟಲ್ ಟೈಮ್ ಇದು ಕೂಡ. ಓಕೆ, ಬೇಕಾದರೆ ಗ್ರಾಮದಿಂದ ಅಂಚೆ ಕಚೇರಿವರೆಗಿನ ದೂರ ಎಷ್ಟು ಕಿಲೋಮೀಟರ್ ಅಲ್ಲಿ ಫೈಂಡ್ ಔಟ್ ಮಾಡ್ಬೇಕು. ನೋಡಿ, ಸಿಮಿಲರ್ ಪ್ರಾಬ್ಲಮ್ ಇದೆ, ಬಟ್ ಇದರಲ್ಲಿ ಟ್ರಾವೆಲ್ ಒಂದೇ ಸೈಡ್ ಹೋಗೋದು ಅಂತ ಇಲ್ಲ, ಹೋಗೋದು ಮತ್ತೆ ವಾಪಸ್ ಬರೋದು ಅಂತ ಇದೆ. ಓಕೆನಾ? ಸೊ ಇಲ್ಲಿ ಗ್ರಾಮದಿಂದ ಪೋಸ್ಟ್ ಆಫೀಸ್ ಹೋಗ್ತಿದ್ದಾನೆ. ಅವನು ಹೋಗ್ಬೇಕಾದ್ರೆ 3 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಅಲ್ಲಿ ಹೋಗ್ತಾನೆ, ಬರ್ಬೇಕಾದ್ರೆ 2 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಅಲ್ಲಿ ವಾಪಸ್ ಬರ್ತಾನೆ. ಹೋಗಿ ಬರೋ ಟೈಮ್ ಏನಿದೆ, ಟೋಟಲ್ ರೌಂಡ್ ಟ್ರಿಪ್ ಟೈಮ್, ಟೋಟಲ್ ಟೈಮ್ ಏನಿದೆ ಅದನ್ನ 5 ಗಂಟೆ ಅಂತ ಕೊಟ್ಟಿದ್ದಾರೆ. ಡಿಸ್ಟೆನ್ಸ್ ಎಷ್ಟು ಅಂತ ಫೈಂಡ್ ಔಟ್ ಮಾಡ್ಬೇಕು ನಾವು. ಓಕೆನಾ? ಅರ್ಥ ಆಯ್ತಲ್ವಾ? ಇದೊಂದು ಸ್ವಲ್ಪ ಪ್ರೀವಿಯಸ್ ಪ್ರಾಬ್ಲಮ್ ಗಿಂತ ಒಂದ್ ಸ್ವಲ್ಪ ಡಿಫರೆಂಟ್ ಆಗಿದೆ. ಓಕೆ, ಸೊ ಇಲ್ಲಿಯೂ ಕೂಡ ನಾವು ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡೋಕ್ ಬೇಕಾಗಿರೋದ್ರಿಂದ ಡಿಸ್ಟೆನ್ಸ್ ನ ನಾವು ಎಕ್ಸ್ ಅಂತ ಬರ್ಕೊಳ್ಳೋಣ ಅಲ್ವಾ. ಸೊ ಡಿಸ್ಟೆನ್ಸ್ ನ ಎಕ್ಸ್ ಕಿಲೋಮೀಟರ್ ಅಂತ ಬರ್ಕೊಳ್ಳೋಣ. ಅಂಡ್
ಟೈಮ್ ನಮಗೆ ಇಲ್ಲಿ ಡೈರೆಕ್ಟ್ ಆಗಿ ಕೊಟ್ಬಿಟ್ಟಿದ್ದಾರೆ. ಏನದು ಟೈಮ್, ಟೋಟಲ್ ಟೈಮ್ ಏನಿದೆ ಅದು 5 ಗಂಟೆಗಳು. ಓಕೆ, ಸೊ 5 ಅವರ್ಸ್ ಅನ್ನೋದು ಟೋಟಲ್ ಟೈಮ್ ಇದೆ ಇಲ್ಲಿ. ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ 2/3 ಭಾಗ, ಟೋಟಲ್ ಡಿಸ್ಟೆನ್ಸ್ ನ 2/3 ಭಾಗ ಅಂತ ಹೇಳಿದ್ರು. ಇಲ್ಲಿ ಟೋಟಲ್ ಡಿಸ್ಟೆನ್ಸ್ ನ 2/3 ಭಾಗ ಅಂತ ಇಲ್ಲ, ಟೋಟಲ್ ಡಿಸ್ಟೆನ್ಸ್ ಎಕ್ಸ್ ಕಿಲೋಮೀಟರ್ ಅಂತ ಇದೆ. ಆ ಎಕ್ಸ್ ಕಿಲೋಮೀಟರ್ ಹೋಗೋದಕ್ಕೆ, ಎಕ್ಸ್ ಕಿಲೋಮೀಟರ್ ಬರೋದಕ್ಕೆ ಅಂತ ಇದೆ ಅಲ್ವಾ. ಸೊ ಒಂದು ಡಿಸ್ಟೆನ್ಸ್ ಎಕ್ಸ್ ಆಗಿರುವಾಗ ಇನ್ನೊಂದು ಸ್ಪೀಡ್, ಒಂದ್ ಸ್ಪೀಡ್ ಏನಿದೆ ಅದು 3 ಕಿಲೋಮೀಟರ್ ಪರ್ ಅವರ್ ಇದೆ. ಲಿಸನ್ ಟು ಮಿ ಕೇರ್ಫುಲಿ. ಒಂದು ಡಿಸ್ಟೆನ್ಸ್, ಇನ್ನೊಂದು ಡಿಸ್ಟೆನ್ಸ್ ಮತ್ತೆ ಎಕ್ಸ್ ಇದೆ, ಆದ್ರೆ ಇನ್ನೊಂದು ಸ್ಪೀಡ್ ಏನಿದೆ ಅದು ಸ್ಪೀಡ್ S1 S2 ಅನ್ಕೊಳ್ಳೋಣ. S2 ಏನಿದೆ ವಾಪಸ್ ಬರ್ಬೇಕಾದ್ರೆ 2 ಕಿಲೋಮೀಟರ್ ಅಂತ ಇದೆ. ಅರ್ಥ ಆಯ್ತಲ್ವಾ. ಸೊ ಎರಡರಲ್ಲೂ ಕೂಡ ಡಿಸ್ಟೆನ್ಸ್ ಮಾತ್ರ ಸೇಮ್ ಇದೆ. ನಮಗೆ ಪ್ರೀವಿಯಸ್ ಅಲ್ಲಿ ಆ ಡಿಸ್ಟೆನ್ಸ್ ಕೂಡ ಚೇಂಜ್ ಆಗಿತ್ತು, ಅಷ್ಟೇ ಡಿಫರೆನ್ಸ್ ಇಲ್ಲಿ. ಅರ್ಥ ಆಯ್ತಲ್ವಾ. ಸೊ ಇವಾಗ ಮತ್ತೆ ನಾವೇನ್ ಮಾಡೋಣ, ಡಿಸ್ಟೆನ್ಸ್ ಬೈ ಸ್ಪೀಡ್ ನಮಗೆ ಟೈಮ್ ಕೊಡುತ್ತೆ. ಒಂದು ಟೈಮ್ ಅದು ಹೋಗೋವಾಗಿನ ಟೈಮ್, ಬರೋವಾಗಿನ ಟೈಮ್ ಏನಿದೆ ಮತ್ತೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ 2 ಕಿಲೋಮೀಟರ್ ಮಾಡೋಣ. ಅವಾಗ ಬರೋವಾಗಿನ ಟೈಮ್ ಅವೆರಡನ್ನೂ ಸೇರಿಸಿದಾಗ 5 ಗಂಟೆ ಟೋಟಲ್ ಟೈಮ್ ನಮಗೆ ಬೇಕಾಗುತ್ತೆ. ಅರ್ಥ ಆಯ್ತಲ್ವಾ. ಸೊ ಇದನ್ನ ನಾವು ಯಾವ ತರ ಬರ್ಕೊಳ್ಳೋಣ ಅಂದ್ರೆ, ದೇರ್ ಫೋರ್ ನಾವು ಎಕ್ಸ್ ಡಿವೈಡೆಡ್ ಬೈ 3, ಎಕ್ಸ್ ಡಿವೈಡೆಡ್ ಬೈ 3 ಈಸ್ ದ ಟೈಮ್ ಟು ಗೋ ಟು ದ ಪೋಸ್ಟ್ ಆಫೀಸ್. ವಾಪಸ್ ಬರ್ಬೇಕಾದ್ರೆ ಎಕ್ಸ್ ಡಿವೈಡೆಡ್ ಬೈ 2 ಕಿಲೋಮೀಟರ್. ಇದು ಎರಡನ್ನೂ ಸೇರಿದ್ರೆ ಅವ್ರು ಏನಂತ ಕೊಟ್ಟಿದ್ದಾರೆ, ಟೋಟಲ್ ಟೈಮ್ 5 ಅವರ್ಸ್ ಅಂತ ಕೊಟ್ಟಿದ್ದಾರೆ. ಅರ್ಥ ಆಯ್ತಲ್ವಾ. ಇವಾಗ ಇದನ್ನ ಈಸಿಲಿ ರಿಸಾಲ್ವ್ ಮಾಡಬಹುದು. ನಮಗೆ ಎಕ್ಸ್ ವ್ಯಾಲ್ಯೂ ಸಿಗುತ್ತೆ, ಅದೇ ನಮ್ಮ ಆನ್ಸರ್ ಆಗಿರುತ್ತೆ. ಓಕೆ, ಯಾವ ತರ ರಿಸಾಲ್ವ್ ಮಾಡ್ತೀರಾ ಈಗ ನೋಡಿ. 3 and 2 ಇವೆರಡದ್ರು LCM ಏನ್ ಬರುತ್ತೆ, 6 ಬರುತ್ತೆ. 3 2 6, 2 3 6, ಇದು 2x plus 3x ಅಂತ ಬರುತ್ತೆ. ಸೊ 2x plus 3x is equal to 5. ಓಕೆ, ಸೊ 2x, ಈ 5 ನ ಆ ಕಡೆಗೆ ಒಯ್ದ್ಬಿಡಿ, ಅದೇನಾಗುತ್ತೆ ನಿಮಗೆ 5x is equal to 5 into 6 ಆಗುತ್ತೆ. ಓಕೆ, ಸೊ ಈ 5 ಕ್ಯಾನ್ಸಲ್ ಮಾಡಿದ್ರೆ x is equal to 6 ಕಿಲೋಮೀಟರ್. x is equal to 6 ಕಿಲೋಮೀಟರ್ is the another answer. ಓಕೆ, ಇಲ್ಲೂ ಕೂಡ ಆನ್ಸರ್ ಏನಿದೆ ನಮಗೆ 6 ಕಿಲೋಮೀಟರ್ ಅಂತಾನೆ ಇದೆ. ಓಕೆ, ಸೊ ಈ ಪ್ರಾಬ್ಲಮ್ ನ ಪ್ರೀವಿಯಸ್ ಪ್ರಾಬ್ಲಮ್ ಅಪ್ರೋಚ್ ಅಲ್ಲೇ ಸಾಲ್ವ್ ಮಾಡಿದ್ವಿ. ಇದಕ್ಕೆ ಇನ್ನೊಂದು ಫಾರ್ಮುಲಾ ಥ್ರೂ ಕೂಡ ಸಾಲ್ವ್ ಮಾಡಬಹುದು. ಅದೇನು ಅಂದ್ರೆ, ನಿಮ್ಗೆ ಪ್ರೀವಿಯಸ್ ಸೆಷನ್ ಅಲ್ಲಿ ನಾನು ಏನ್ ಹೇಳಿದ್ದೆ ಅಂದ್ರೆ ಎವರೇಜ್ ಸ್ಪೀಡ್. ಓಕೆ, ಎವರೇಜ್ ಸ್ಪೀಡ್ ಅಂತ ಒಂದು ಪ್ರಾಬ್ಲಮ್ ಇದೆ. ಓಕೆ, ಸಾರಿ, ಫಾರ್ಮುಲಾ ಇದೆ. ಅದೇನು ಅಂದ್ರೆ, ಎವರೇಜ್ ಸ್ಪೀಡ್ ಈಸ್ ಈಕ್ವಲ್ ಟು 2xy ಡಿವೈಡೆಡ್ ಬೈ x ಪ್ಲಸ್ y. ಇದನ್ನ ನಾನು ನಿಮ್ಗೆ ಹೇಳಿದ್ದೆ, ನೆನಪಿದೆ ಅಲ್ವಾ. ಎಕ್ಸ್ ಅಂದ್ರೆ ಒಂದ್ ಸ್ಪೀಡು, ವೈ ಅಂದ್ರೆ ಇನ್ನೊಂದು ಸ್ಪೀಡು. ಓಕೆ, ಸೊ ಇದನ್ನ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. ಎಕ್ಸ್ ಅಂದ್ರೆ ಒಂದು 3 ಇದೆ, ಇನ್ನೊಂದು ವೈ ಅಂದ್ರೆ 2 ಇದೆ, ಡಿವೈಡೆಡ್ ಬೈ 3 ಪ್ಲಸ್ 2. ಓಕೆನಾ. ಸೊ ಇಲ್ಲಿ 3 ಪ್ಲಸ್ 2, ಸಾರಿ, 2 3 6, 6 2 12, 12 ಬೈ 5. ಓಕೆ, 12 ಬೈ 5 ಏನಿದೆ ಇದು ಕಿಲೋಮೀಟರ್ ಪರ್ ಅವರ್. ಇದು ಸ್ಪೀಡ್ ನಮ್ದು. ಇದನ್ನ ಏನು ಕ್ಯಾನ್ಸಲ್ ಮಾಡಬೇಡಿ, ಹಂಗೆ ಇಡಿ. 12 ಬೈ 5 ಏನು ಸ್ಪೀಡ್. ಟೈಮ್ ಏನು, ಟೋಟಲ್ ಟೈಮ್ ಅದೇನೆ, ಟೋಟಲ್ ಟೈಮ್. ಇದು ಹೋಗುವಾಗ ಬರುವಾಗಿಂದು ಎವರೇಜ್ ಸ್ಪೀಡ್, ಇದು ಎರಡೂ ಸೇರಿ ಹೋಗುವಾಗ ಬರುವಾಗಿನ ಟೋಟಲ್ ಟೈಮ್ ಅಲ್ವಾ. ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಮಲ್ಟಿಪ್ಲೈಡ್ ಬೈ ಟೈಮ್. ಸ್ಪೀಡ್ ಏನಿದೆ ನಮಗೆ ಇಲ್ಲಿ 12 ಬೈ 5 ಇದೆ ಅಲ್ವಾ. ಸೊ ಟೈಮ್ ಏನಿದೆ 5 ಇದೆ. ಓಕೆ, ಸೊ 5 ಕ್ಯಾನ್ಸಲ್ ಆಯ್ತು. ಟೋಟಲ್ ಏನಾಯ್ತು ಇಲ್ಲಿ ನಮಗೆ ಡಿಸ್ಟೆನ್ಸ್ 12 ಕಿಲೋಮೀಟರ್ ಬಂತು. ಓಕೆ, ಬಟ್ ಟೋಟಲ್ ಡಿಸ್ಟೆನ್ಸ್ ಅಂದ್ರೆ ನಾವು ಏನಂತ ತಗೊಂಡಿದೀವಿ ಇಲ್ಲಿ, ಟೋಟಲ್ ಡಿಸ್ಟೆನ್ಸ್ ಅಂದ್ರೆ ಏನು, ಪೋಸ್ಟ್ ಆಫೀಸ್ಗೆ ಹೋಗೋದು ವಾಪಸ್ ಬರೋದು. ಆದ್ರೆ ನಮಗೆ ಫೈಂಡ್ ಔಟ್ ಮಾಡ್ಬೇಕಾಗಿದ್ದು ಏನಿದೆ, ಆ ಪೋಸ್ಟ್ ಆಫೀಸು ಮತ್ತೆ ಮನೆಯಿಂದ ಬೇಕಾಗಿರೋ ಡಿಸ್ಟೆನ್ಸ್, ಒನ್ ಸೈಡೆಡ್ ಡಿಸ್ಟೆನ್ಸ್ ಬೇಕು. ಇಲ್ಲಿ ನಮಗೆ ಸಿಕ್ಕಿರೋದು ಏನಿದೆ, 2 ಸೈಡೆಡ್ ಡಿಸ್ಟೆನ್ಸ್, ಎರಡು ಸೈಡ್ ಹೋಗಿ ಬರೋ ಡಿಸ್ಟೆನ್ಸ್. ಸೊ ಡಿಸ್ಟೆನ್ಸ್ ನಾನು ಏನ್ ಮಾಡ್ಬೋದು, ಒನ್ ಸೈಡೆಡ್ ಡಿಸ್ಟೆನ್ಸ್ ಏನ್ ಮಾಡ್ತೀನಿ, ಡಿವೈಡ್ ಬೈ 2 ಮಾಡ್ತೀನಿ ಅಷ್ಟೇ. 2 1 2 6 6 ಕಿಲೋಮೀಟರ್. ಸೊ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು 6 ಕಿಲೋಮೀಟರ್. ನೀವು ಈ ಅಪ್ರೋಚ್ ನಾದ್ರೂ ಫಾಲೋ ಮಾಡಬಹುದು ಈ ತರ ಪ್ರಾಬ್ಲಮ್ ಬಂದಾಗ. ಓಕೆ, ಎವರೇಜ್ ಸ್ಪೀಡ್ ನ ಫೈಂಡ್ ಔಟ್ ಮಾಡ್ಕೊಂಡು ಅದೇ ಸ್ಪೀಡ್ ನ ಕೊಟ್ಟಿರೋ ಟೋಟಲ್ ಟೈಮ್ ಜೊತೆಗೆ ಮಲ್ಟಿಪ್ಲೈ ಮಾಡಿದ್ರೆ ಡಿಸ್ಟೆನ್ಸ್ ಸಿಗುತ್ತೆ. ಬಟ್ ಆ ಡಿಸ್ಟೆನ್ಸ್ ನ ಡಿವೈಡ್ ಬೈ 2 ಮಾಡಬೇಕು, ಅವಾಗ ನಿಮಗೆ ಆನ್ಸರ್ ಸಿಗುತ್ತೆ. ದಟ್ ಇಸ್ ದ ಸೇಮ್ ಆನ್ಸರ್. ಇಫ್ ಯು ಫಾಲೋ ದಿಸ್ ಅಪ್ರೋಚ್, ಅದೇ ಆನ್ಸರ್ ಬರುತ್ತೆ. ಯಾವುದು ಅಪ್ರೋಚ್ ನಿಮಗೆ ಈಸಿ ಅನ್ಸುತ್ತೋ ಅದನ್ನ ಫಾಲೋ ಮಾಡಿ. ಓಕೆ, now because we have discussed this average speed formula, ನಾನು ಇದನ್ನು ಕೂಡ ಒಂದು ಅಪ್ರೋಚ್ ಅಂತ ಹೇಳ್ತೀನಿ. ಅರ್ಥ ಆಯ್ತಲ್ವಾ. ಓಕೆ, ಲೆಟ್ us see the next problem. ಸೊ ನಿಲುಗಡೆಗಳ ಸಮಯವನ್ನು ಹೊರತುಪಡಿಸಿದರೆ ಒಂದು ಬಸ್ಸಿನ ವೇಗ ಗಂಟೆಗೆ 64 ಕಿಲೋಮೀಟರ್ ಆಗಿರುತ್ತದೆ. ನಿಲುಗಡೆಗಳ ಸಮಯವನ್ನು ಒಳಗೊಂಡರೆ,
ಓಕೆ, ಇಲ್ಲಿ ನೋಡಿ, ಹೊರತುಪಡಿಸಿದರೆ ಮತ್ತು ಒಳಗೊಂಡರೆ ಅಂತ ಇದನ್ನ ಅಬ್ಸರ್ವ್ ಮಾಡ್ಬೇಕು ನೀವು. ಓಕೆ, ಅದೇ ಬಸ್ಸಿನ ಸರಾಸರಿ ವೇಗ ಗಂಟೆಗೆ 48 ಕಿಲೋಮೀಟರ್ ಆಗಿರುತ್ತದೆ. ಹಾಗಾದ್ರೆ ಪ್ರತಿ ಗಂಟೆಗೆ ಬಸ್ಸು ಎಷ್ಟು ನಿಮಿಷಗಳು ನಿಲ್ಲುತ್ತದೆ? ಓಕೆ, ಇಲ್ಲಿ ನಿಲುಗಡೆ ಸಮಯವನ್ನು ಹೊರತುಪಡಿಸಿ ಮತ್ತು ಒಳಗೊಂಡರೆ ಅಂದ್ರೆ ಅದರ ಅರ್ಥ ಏನ್ ಗೊತ್ತಾ? ಬಸ್ಸು ಪ್ರಾಬ್ಲಮ್ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಬಸ್ ಒಂದ್ ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ ಗೆ ಹೋಗ್ತಾ ಇದೆ. ಓಕೆ, ಸೊ ಹೋಗೋವಾಗ ಒಂದಿಷ್ಟು ಸ್ಟಾಪ್ ಗಳು ಬರ್ತಾವಲ್ವಾ, ಅಲ್ಲಿ ಆ ಸ್ಟಾಪ್ ಗಳಲ್ಲಿ ಒಂದಿಷ್ಟು ಟೈಮ್ ನಿಂತ್ಕೊಳ್ಳುತ್ತೆ. ಅದು ಎಷ್ಟು ಅಂತ ಗೊತ್ತಿಲ್ಲ ನಮ್ಗೆ, ಅದನ್ನೇ ಫೈಂಡ್ ಔಟ್ ಮಾಡ್ಬೇಕು ನಾವು. ಎಷ್ಟು ಟೈಮ್, ಎಷ್ಟು ನಿಮಿಷ ನಿಂತ್ಕೊಳ್ಳುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೇಕು. ಆ ಎಲ್ಲಾ ಸ್ಟಾಪ್ ಗಳಲ್ಲಿ ನಿಂತ್ಕೊಳ್ಳೋ ಟೈಮ್ ನ ಇನ್ಕ್ಲೂಡ್ ಮಾಡ್ಕೊಂಡರೆ ಅಂದ್ರೆ ಒಳಗೊಂಡರೆ ಅದ್ರ ಸ್ಪೀಡ್ ಏನಾಗಿರುತ್ತೆ? 48 ಕಿಲೋಮೀಟರ್ ಆಗಿರುತ್ತೆ. ಯಾಕಂದ್ರೆ ಟೈಮ್ ಜಾಸ್ತಿ ಆಗುತ್ತೆ, ಟೈಮ್ ಜಾಸ್ತಿ ಆದಂಗೆ ಸ್ಪೀಡ್ ಕಮ್ಮಿ ಆಗುತ್ತೆ. ಕರೆಕ್ಟ್ ತಾನೇ ಇದು? ಬಿಕಾಸ್ ಸ್ಪೀಡ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಟೈಮ್. ಇಲ್ಲ ಅದನ್ನ ಹೊರತುಪಡಿಸಿದರೆ ಅಂದ್ರೆ ಅಲ್ಲಿ ಎಷ್ಟು ನಿಂತಿದೆ, ಸ್ಟಾಪ್ ಗಳಲ್ಲಿ ಎಷ್ಟು ನಿಂತಿದೆ ಅನ್ನೋದನ್ನ ಬಿಟ್ಬಿಟ್ರೆ, ಆ ಟೈಮ್ ನ ಬಿಟ್ಬಿಟ್ರೆ ಆ ಸ್ಪೀಡ್ ನ ನಾವು 64 ಕಿಲೋಮೀಟರ್ ಪ್ರತಿ ಗಂಟೆ ಅಂತ ಮೆಜರ್ ಮಾಡಬಹುದು. ನಾನು ಇದನ್ನ ಯಾವ ತರ ಬರ್ಕೋತೀನಿ ಅಂದ್ರೆ ಡಿಸ್ಟೆನ್ಸ್ ಟ್ರಾವೆಲ್ಡ್ ಇನ್ ಸ್ಟಾಪೇಜ್ ಟೈಮ್. ಓಕೆ, ಡಿಸ್ಟೆನ್ಸ್ ಇನ್ ಸ್ಟಾಪೇಜ್ ಟೈಮ್. ಎಸ್ ಟಿ ಅಂದ್ರೆ ಸ್ಟಾಪೇಜ್ ಟೈಮ್. ಸ್ಟಾಪೇಜ್ ಟೈಮ್ ಅಂದ್ರೆ ನಿಂತ್ಕೊಳ್ಳೋ ಟೈಮ್. ಆ ನಿಂತ್ಕೊಳ್ಳೋ ಟೈಮ್ ಅಲ್ಲಿ ಅದು ಎಷ್ಟು ಡಿಸ್ಟೆನ್ಸ್ ನ ಟ್ರಾವೆಲ್ ಮಾಡಬಹುದಿತ್ತು ನೋಡಿ. ಒಂದ್ ಗಂಟೆಗೆ 64 ಕಿಲೋಮೀಟರ್ ಇದು ಕೂಡ ಸ್ಪೀಡು, ಇದು ಕೂಡ ಒಂದ್ ಗಂಟೆಗೆ 48 ಕಿಲೋಮೀಟರ್. ಓಕೆ, ಸೊ ಇವೆರಡನ್ನು ಮೈನಸ್ ಮಾಡಿದ್ರೆ ನೀವು ಒಂದ್ ಗಂಟೆಗೆ ಅದು ಎಷ್ಟು ನಿಮಿಷ ನಿಂತ್ಕೊಳ್ಳುತ್ತೆ, ಅಷ್ಟು ಟೈಮಲ್ಲಿ ಅದು ಎಷ್ಟು ಓಡಬಹುದಿತ್ತು ಅನ್ನೋದನ್ನ ಫೈಂಡ್ ಔಟ್ ಮಾಡಬಹುದು. ಸೊ ಇದೇನಾಗುತ್ತೆ, 64 ಮೈನಸ್ 48 ಮಾಡಿದ್ರೆ 16 ಕಿಲೋಮೀಟರ್ ಪ್ರತಿ ಗಂಟೆ. 16 ಕಿಲೋಮೀಟರ್, ಇವೆರಡು ಸ್ಪೀಡ್ ಇವು ಮೈನಸ್ ಮಾಡಿದ್ ನಾನು. ಸೊ ಪ್ರತಿ ಗಂಟೆ 16 ಕಿಲೋಮೀಟರ್ ಪರ್ ಅವರ್ ಅದು ಇನ್ನೂ ಟ್ರಾವೆಲ್ ಮಾಡಬಹುದಿತ್ತು, ಇನ್ನೂ ಕೂಡ ಟ್ರಾವೆಲ್ ಮಾಡಬಹುದಿತ್ತು. ಯಾವಾಗ? ಇಫ್ ಅಲ್ಲಿ ಏನು ನಿಂತ್ಕೊಳ್ಳೋದಕ್ಕೆ ಏನು ವೇಸ್ಟ್ ಮಾಡಿದೆ ಆ ಟೈಮ್ ನ ವೇಸ್ಟ್ ಮಾಡಿರ್ಲಿಲ್ಲ ಅಂದ್ರೆ ಇನ್ನೂ ಒಂದ್ ಗಂಟೆಯಲ್ಲಿ 16 ಕಿಲೋಮೀಟರ್ ಪರ್ ಅವರ್ ನ ಟ್ರಾವೆಲ್ ಮಾಡಬಹುದಿತ್ತು. ಕರೆಕ್ಟಾ? ಸೊ ಈಗ ನಮ್ಗೆ ಒಂದು ಡಿಸ್ಟೆನ್ಸ್ ಸಿಕ್ಕಿದೆ, ಏನು? 16 ಕಿಲೋಮೀಟರ್ ಅಂತ. ನಮ್ಗೆ ಒಂದು ಸ್ಪೀಡ್ ಇದೆ, ಏನು? 64 ಕಿಲೋಮೀಟರ್. ಅದು ಇನ್ಕ್ಲೂಡಿಂಗ್ ಸ್ಟಾಪೇಜಸ್ ಅಲ್ವಾ? 64 ಕಿಲೋಮೀಟರ್ ಅನ್ನೋದು ಸ್ಪೀಡು, 16 ಕಿಲೋಮೀಟರ್ ಅನ್ನೋದು ಡಿಸ್ಟೆನ್ಸ್. ಸೊ ಈಗ ನಾವು ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು 16 ಕಿಲೋಮೀಟರ್ ಹೋಗ್ಬೋದಿತ್ತಲ್ವಾ, ವಿತ್ ಎ ಸ್ಪೀಡ್ ಆಫ್ 64 ಕಿಲೋಮೀಟರ್ ಪರ್ ಅವರ್. ಇದನ್ನ ನಾನು ಟೈಮ್ ನ ಫೈಂಡ್ ಔಟ್ ಮಾಡ್ಕೋತೀನಿ. ಇದನ್ನ ಏನ್ ಮಾಡ್ತೀನಿ? ಟೈಮ್ ಫೈಂಡ್ ಔಟ್ ಮಾಡ್ಕೋತೀನಿ ವಿತ್ ಗಿವನ್ ಡಿಸ್ಟೆನ್ಸ್ ಅಂಡ್ ಸ್ಪೀಡ್. ಸೊ ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್. ಓಕೆ, ಡಿಸ್ಟೆನ್ಸ್ ಎಷ್ಟಿದೆ? 16 ಕಿಲೋಮೀಟರ್ ಇದೆ ಡಿಸ್ಟೆನ್ಸ್, 16 ಕಿಲೋಮೀಟರ್ ಇದೆ. ಅಂಡ್ ಸ್ಪೀಡ್ ಎಷ್ಟಿದೆ? 64 ಕಿಲೋಮೀಟರ್ ಇದೆ. ಸೊ 64 ಕಿಲೋಮೀಟರ್ ಪರ್ ಅವರ್ ಇದೆ. ಓಕೆ, ಸೊ ಇಲ್ಲಿ ಕಿಲೋಮೀಟರ್ ಪರ್ ಅವರ್, ಸಾರಿ ಕಿಲೋಮೀಟರ್ ಕ್ಯಾನ್ಸಲ್ ಮಾಡಿದ್ರೆ 16 ಒಂದ್ಲೆ 16 ನಾಲ್ಕಲೆ. ಸೊ ಎಷ್ಟು ಉಳಿತು ಇಲ್ಲಿ ನಮ್ಗೆ? 1/4 ಅವರ್ ಉಳಿತು. 1/4 ಅವರ್. 1/4 ಅಂತಂದ್ರೆ ಕಾಲ್ ಗಂಟೆ ಅಂತ. ಕಾಲ್ ಗಂಟೆ ಅಂದ್ರೆ 15 ನಿಮಿಷ. ಅದನ್ನಾದ್ರೂ ಡೈರೆಕ್ಟ್ ಆಗಿ ಬರ್ಕೋಬಹುದು. ಇಲ್ಲ ಅವರ್ ನ ನೀವು ಮಲ್ಟಿಪ್ಲೈ ಮಾಡಿದ್ರೆ 60 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಡೈರೆಕ್ಟ್ ಆಗಿ ಬರಿಬಹುದು ಆನ್ಸರ್. 15 ನಿಮಿಷನೇ ಆನ್ಸರ್ ಇಲ್ಲಿ. ಓಕೆ, ಆನ್ಸರ್ ಏನು? 15 ನಿಮಿಷನೇ. ಆದ್ರೆ ಇದನ್ನ ಕನ್ವರ್ಟ್ ಮಾಡ್ಬೇಕು ನೀವು ಮೆಥಮೆಟಿಕಲಿ ಅಂತಂದ್ರೆ ಅವರ್ ನ ಮಿನಿಟ್ಸ್ ಕನ್ವರ್ಟ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀರಾ? 60 ಇಂದ ಮಲ್ಟಿಪ್ಲೈ ಮಾಡ್ತೀರಾ, ಅವಾಗ ನಿಮಗೆ ಮಿನಿಟ್ಸ್ ಆಗಿ ಕನ್ವರ್ಟ್ ಆಗುತ್ತಾ? ಇದು 4 ಒಂದ್ಲೆ 4 15. ಸೊ ಆನ್ಸರ್ ಏನ್ ಬಂತು ನಿಮ್ಗೆ? 15 ನಿಮಿಷ. 15 ನಿಮಿಷ ಅನ್ನೋದು ಇದರ ಆನ್ಸರ್. ಅರ್ಥ ಆಯ್ತಲ್ವಾ? ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಲೆಟ್ ಅಸ್ ರೀಡ್ ದ ಪ್ರಾಬ್ಲಮ್. ಒಬ್ಬ ವ್ಯಕ್ತಿಯು ಗಂಟೆಗೆ 20 ಕಿಲೋಮೀಟರ್ ವೇಗದಲ್ಲಿ ನಡೆಯುತ್ತಾನೆ. ಪ್ರತಿ 2 ಕಿಲೋಮೀಟರ್ ದೂರ ಕ್ರಮಿಸಿದ ನಂತರ ಅವನು 10 ನಿಮಿಷಗಳ ಕಾಲ ವಿಶ್ರಾಂತಿ ಪಡೆಯುತ್ತಾನೆ. ಹಾಗಾದರೆ 10 ಕಿಲೋಮೀಟರ್ ದೂರವನ್ನು ಕ್ರಮಿಸಲು ಅವನಿಗೆ ಒಟ್ಟು ಎಷ್ಟು ಸಮಯ ಬೇಕಾಗುತ್ತದೆ? ಓಕೆ, ಪ್ರಾಬ್ಲಮ್ ಸಿಂಪಲ್ ಆಗಿದೆ ಇಲ್ಲಿ. ಆದ್ರೆ ಒಂದೇ ಒಂದು ಸ್ಮಾಲ್ ಟ್ರಿಕ್ ಏನಿದೆ ಅಂದ್ರೆ ಪ್ರತಿ 2 ಕಿಲೋಮೀಟರ್ ನಂತರ ಅವನು 10 ಮಿನಿಟ್ಸ್ ರೆಸ್ಟ್ ಮಾಡ್ತಾನೆ ಅನ್ನೋದು ಪ್ರಾಬ್ಲಮ್ ಅಲ್ಲಿ ಇದೆ. ಓಕೆ, ಸೊ ಇಲ್ಲಿ ಒಂದಿಷ್ಟು ಪ್ರಾಬ್ಲಮ್ ಅಲ್ಲಿ ನೀವು ಏನ್ ಮಾಡ್ಬೇಕು ಅಂದ್ರೆ ಒಂದ್ ಸ್ವಲ್ಪ ನೀವು ಶಾರ್ಟ್ ಟ್ರಿಕ್ಸ್ ನ ಯೂಸ್ ಮಾಡ್ಬಿಟ್ಟು ಅರ್ಧ ಆನ್ಸರ್ ನ ಫೈಂಡ್ ಔಟ್ ಮಾಡ್ಬೋದು. ಎಲ್ಲಾ ಟೈಮ್ ಅಲ್ಲೂ ಫಾರ್ಮುಲಾನೇ ಯೂಸ್ ಮಾಡ್ತಾ ಕುತ್ಕೋಬೇಡಿ. ಓಕೆ, ನೀವು ಆಕ್ಚುಲಿ ಇಲ್ಲಿ ಟೈಮ್ ವೇಸ್ಟ್ ಮಾಡ್ತೀರಾ. ಓಕೆ, ಸೊ ಇಲ್ಲಿ ಒಂದು ಸಿಂಪಲ್ ಟ್ರಿಕ್ ಹೇಳ್ಕೊಡ್ತೀನಿ ನೋಡಿ ನಾನು ನಿಮ್ಗೆ. ಓಕೆ, ಗಂಟೆಗೆ 20 ಕಿಲೋಮೀಟರ್ ವೇಗ ನೋಡಿ, ಪರ್ ಅವರ್ 1 ಗಂಟೆಗೆ 20 ಕಿಲೋಮೀಟರ್ ಅಂತ ಹೇಳ್ತಿದ್ದಾರೆ ಅಲ್ವಾ? 1 ಗಂಟೆಗೆ 20 ಕಿಲೋಮೀಟರ್ ಅಂದ್ರೆ 10 ಕಿಲೋಮೀಟರ್ ದೂರ ಕ್ರಮಿಸಲು ಅಂತ ಕೊನೆ ಕೊಟ್ಟಿರೋದೇನಿದೆ ಅವರು
10 ಕಿಲೋಮೀಟರ್ ದೂರ ಕ್ರಮಿಸೋದಕ್ಕೆ ಅಲ್ವಾ. ಸೊ 20 ಕಿಲೋಮೀಟರ್ನ 1 ಗಂಟೆಯಲ್ಲಿ ಟ್ರಾವೆಲ್ ಮಾಡ್ತಾನೆ ಅಂದ್ರೆ 10 ಕಿಲೋಮೀಟರ್ಗೆ ಎಷ್ಟು ಬೇಕು? ಇದು ಸಿಂಪಲ್ ಕನ್ವರ್ಷನ್ ಅಲ್ಲ, ನಾವು ಫಸ್ಟ್ ಸೆಷನ್ ಅಲ್ಲೇ ಮಾಡಿದ್ವಿ. ಇದರ ಅರ್ಧ ಅಲ್ವಾ ಇದು? ಸೊ 1 ಗಂಟೆದ ಅರ್ಧ ಎಷ್ಟು? 30 ನಿಮಿಷ. ಸೊ 30 ನಿಮಿಷ ಏನ್ ಮಾಡ್ತಾನೆ ಅವನು? ಟೋಟಲ್ 10 ಕಿಲೋಮೀಟರ್ ಟ್ರಾವೆಲ್ ಮಾಡೋದಕ್ಕೆ ಬೇಕು. ಬಟ್ ಅದರಲ್ಲೇ ಒಂದ್ ಸಿಂಪಲ್ ಟ್ರಿಕ್ ಏನಿದೆ ಅಂದ್ರೆ, ಆ 10 ಕಿಲೋಮೀಟರ್ ಟ್ರಾವೆಲ್ ಮಾಡುವಾಗ ಪ್ರತಿ 2 ಕಿಲೋಮೀಟರ್ಗೂ 10 ನಿಮಿಷ ಮತ್ತೆ ವೇಸ್ಟ್ ಮಾಡಿದಾನೆ ಅವನು ಟೈಮ್. ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ಒಂದು ಸಿಂಪಲ್ ಲಾಜಿಕ್ ಯೂಸ್ ಮಾಡಿ ನೀವು. ಓಕೆ, ಇಲ್ಲಿ ಅದು ಡಿಸ್ಟೆನ್ಸ್ 10 ಕಿಲೋಮೀಟರ್ ಅಂತ ಬರ್ಕೊಳ್ಳೋಣ. ಓಕೆ, ಇದೇನು ನೀವು ಎಕ್ಸಾಮ್ ಅಲ್ಲಿ ಬರೆಯೋದು ಬೇಕಿಲ್ಲ, ಆದ್ರೆ ಪ್ರಾಬ್ಲಮ್ ಅರ್ಥ ಆಗ್ಬೇಕು ಅಂತಂದ್ರೆ ನೋಡಿ, ಇದು ಆಲ್ರೆಡಿ ಎಷ್ಟಿದೆ? ಇದು 10 ಕಿಲೋಮೀಟರ್ ಇದೆ. ಓಕೆ, ಸೊ 10 ಕಿಲೋಮೀಟರ್ನ ನಾವು ಆಲ್ರೆಡಿ ಗೊತ್ತಾಗಿದೆ ನಮಗೆ ಏನಿದು 30 ನಿಮಿಷ ಬೇಕು ಅಂತ. 30 ನಿಮಿಷ ಅವನು ಆಲ್ರೆಡಿ ಏನು ಟ್ರಾವೆಲ್ ಮಾಡೋದಕ್ಕೆ ಎಷ್ಟು ಟೈಮ್ ಬೇಕು ಅಂತ ಗೊತ್ತಿದೆ ಅಲ್ವಾ. ಅದ್ರ ಜೊತೆಗೆ ಈ 10 ಕಿಲೋಮೀಟರ್ನ ನಾವು 2 ಕಿಲೋಮೀಟರ್ ಆಗಿ ಡಿವೈಡ್ ಮಾಡೋಣ. 2 ಕಿಲೋಮೀಟರ್ 4 6 ಮತ್ತೆ 8. ಇಲ್ಲಿ 10ನೇ ಕಿಲೋಮೀಟರ್ಗೆ ಅವನು ಡೆಸ್ಟಿನೇಷನ್ ರೀಚ್ ಆಗ್ತಾನೆ. ಅಲ್ಲಿ ಕೊಡಬೇಡಿ ನೀವು, ರೆಸ್ಟ್ ಕೊಡಬೇಡಿ ಅಲ್ಲಿ. ಓಕೆ, ಸೊ ಇಲ್ಲಿ 2 ಕಿಲೋಮೀಟರ್ ನಂತರ ಒಂದು 10 ಮಿನಿಟ್ಸ್ ಟೈಮ್ ವೇಸ್ಟ್ ಮಾಡ್ತಾನೆ ಅಲ್ವಾ. ವೇಸ್ಟ್ ಅಂದ್ರೆ ರೆಸ್ಟ್ ಮಾಡ್ತಾನೆ. ಇಲ್ಲೊಂದು 10 ಮಿನಿಟ್ಸ್, ಇಲ್ಲೊಂದು 10 ಮಿನಿಟ್ಸ್, ಇಲ್ಲೊಂದು 10 ಮಿನಿಟ್ಸ್. ಈ ಟೋಟಲ್ 10 ಕಿಲೋಮೀಟರ್ ಹೋಗೋ ಅಷ್ಟರಲ್ಲಿ 4 ಸರ್ತಿ 10 ಮಿನಿಟ್ಸ್ ರೆಸ್ಟ್ ಮಾಡ್ತಾನೆ. ಸೊ ಟೋಟಲ್ ರೆಸ್ಟಿಂಗ್ ಟೈಮ್ ಎಷ್ಟು? ಇದು 40 ಮಿನಿಟ್ಸ್. ಸೊ ಆಲ್ರೆಡಿ 30 ಮಿನಿಟ್ಸ್ ಟ್ರಾವೆಲ್ ಟೈಮ್ ಇದೆ, ಅದರಲ್ಲಿ 40 ಮಿನಿಟ್ಸ್ ರೆಸ್ಟ್ ಟೈಮ್ ಇದೆ. ಸೊ ಇದಕ್ಕೆ 40 ಮಿನಿಟ್ಸ್ ನ ಆಡ್ ಮಾಡಿ ನೋಡಿ. ಯಾವುದೇ ಫಾರ್ಮುಲಾನು ಯೂಸ್ ಮಾಡ್ಲಿಲ್ಲ ನಾವು. ಆನ್ಸರ್ ಏನು? 70 ಮಿನಿಟ್ಸ್ ಟೋಟಲ್ ಇದು ಟ್ರಾವೆಲ್ ಟೈಮು. ಓಕೆ, ಇದು ರೆಸ್ಟ್ ಟೈಮು, ಅಂಡ್ ದಿಸ್ ಇಸ್ ದ ಟೋಟಲ್ ಟೈಮ್ ರಿಕ್ವೈರ್ಡ್ ಟು ರೀಚ್ ದ ಡೆಸ್ಟಿನೇಷನ್. 70 ಮಿನಿಟ್ಸ್. 70 ಮಿನಿಟ್ಸ್ ಅಂದ್ರೆ ಏನು? 1 ಗಂಟೆ 10 ನಿಮಿಷ. 70 ಮಿನಿಟ್ಸ್ ಅಂದ್ರೆ 1 ಗಂಟೆ 10 ನಿಮಿಷ ಅಲ್ವಾ. ಓಕೆ, 60 ಮಿನಿಟ್ಸ್ ಪ್ಲಸ್ 10 ಮಿನಿಟ್ಸ್ ಅಂತ ಬರ್ಕೊಳ್ಳಿ. 60 ಮಿನಿಟ್ ನ 1 ಅವರ್ ಕನ್ವರ್ಟ್ ಮಾಡಿ 1 ಗಂಟೆ 10 ನಿಮಿಷ. ಓಕೆ, ಲೆಟ್ ಅಸ್ ಸಿ ದ ನೆಕ್ಸ್ಟ್ ಪ್ರಾಬ್ಲಮ್. ರಾಜೇಶ್ ತನ್ನ ಕೆಲಸದ ಸ್ಥಳದಿಂದ ತನ್ನ ಸ್ವಗ್ರಾಮಕ್ಕೆ ಬೆಳಿಗ್ಗೆ 6:20ಕ್ಕೆ ಹೊರಟನು. ಮೊದಲ 4 ಗಂಟೆ 15 ನಿಮಿಷಗಳವರೆಗೆ ಅವನು ಗಂಟೆಗೆ 80 ಕಿಲೋಮೀಟರ್ ವೇಗದಲ್ಲಿ ಪ್ರಯಾಣಿಸಿದನು. ಅದರ ನಂತರ ಅವನ ವೇಗವು ಗಂಟೆಗೆ 60 ಕಿಲೋಮೀಟರ್ಗೆ ಇಳಿಯಿತು. ಓಕೆ, ಕೆಲಸದ ಸ್ಥಳ ಮತ್ತು ಸ್ವಗ್ರಾಮದ ನಡುವಿನ ದೂರ 350 ಕಿಲೋಮೀಟರ್ ಆಗಿದ್ದರೆ ರಾಜೇಶ್ ತನ್ನ ಸ್ವಗ್ರಾಮವನ್ನು ಯಾವ ಸಮಯಕ್ಕೆ ತಲುಪಿದನು? ನೋಡಿ, ಈ ಪ್ರಾಬ್ಲಮ್ ಅಲ್ಲಿ ಒಂದ್ ಸ್ವಲ್ಪ ಮಾಡಿಫೈ ಮಾಡಿದರೆ. ಇಲ್ಲಿ ನಮಗೆ ಟೈಮ್ ಎಷ್ಟು ಅಂತಾನು ಕೇಳ್ತಾ ಇಲ್ಲ, ಡಿಸ್ಟೆನ್ಸ್ ಎಷ್ಟು ಅಂತಾನು ಕೇಳ್ತಾ ಇಲ್ಲ, ಸ್ಪೀಡ್ ಎಷ್ಟು ಅಂತಾನು ಕೇಳ್ತಾ ಇಲ್ಲ. ಇವೇ 3 ಫ್ಯಾಕ್ಟರ್ ನಮಗೆ ಈ ಕೈಂಡ್ ಆಫ್ ಪ್ರಾಬ್ಲಮ್ಸ್ ಅಲ್ಲಿ ಬರೋದು. ಟೈಮ್ ಅಂಡ್ ಡಿಸ್ಟೆನ್ಸ್ ಅಲ್ಲಿ ಬರೋದೇ ಇವೇ 3 ಪ್ರಾಬ್ಲಮ್ಸ್, 3 ಫ್ಯಾಕ್ಟರ್ಸ್ ಅಲ್ವಾ. ಆದ್ರೆ ಈ 3 ಇಲ್ಲಿ ಕೇಳ್ತಾ ಇಲ್ಲ. ಇಲ್ಲಿ ಕೇಳ್ತಾ ಇರೋದೇನು? ಒಂದು ಟೈಮ್, ಸ್ಟಾರ್ಟಿಂಗ್ ಟೈಮ್ ಕೊಟ್ಟಿದ್ದಾರೆ, ನಮ್ಗೆ ಎಂಡಿಂಗ್ ಟೈಮ್ ಎಷ್ಟು ಅಂತ ಕೇಳ್ತಿದ್ದಾರೆ ಅವರು. ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಡಿಸ್ಟೆನ್ಸ್ ಆಲ್ರೆಡಿ ಕೊಟ್ಟಿದ್ದಾರೆ ಅವರು. ಡಿಸ್ಟೆನ್ಸ್ ಎಷ್ಟಿದೆ ಇಲ್ಲಿ? 350 ಕಿಲೋಮೀಟರ್. ಈಗ ಪಾಯಿಂಟ್ ಎ ಟು ಪಾಯಿಂಟ್ ಬಿ ಅಂತ ಬರ್ಕೊಳ್ಳೋಣ. ಇದು ಅವನ ವರ್ಕಿಂಗ್ ಪ್ಲೇಸ್ ಇದು. ಓಕೆ, ಅಲ್ಲಿಂದ ಅವನು ನೇಟಿವ್ ಪ್ಲೇಸಿಗೆ ಹೋಗ್ತಿದ್ದಾನೆ. ಅದೇನು ಅಂದ್ರೆ ಪಾಯಿಂಟ್ ಬಿ ಅಂತ ಬರ್ಕೊಳ್ಳೋಣ. ಓಕೆನಾ? ಓಕೆ, ಸೊ ಇದು ಎಷ್ಟಿದೆ? ಇದು 350 ಕಿಲೋಮೀಟರ್ ಅಂತ ಕೊಟ್ಟಿದ್ದಾರೆ. ಓಕೆ, ಲಿಸನ್ ಟು ಮಿ ಕೇರ್ಫುಲಿ. ಇಲ್ಲೇನು ಟೋಟಲ್ ಡಿಸ್ಟೆನ್ಸ್ ಏನಿದೆ? 350 ಕಿಲೋಮೀಟರ್ ಅಂತ ಕೊಟ್ಟಿದ್ದಾರೆ. ಬೆಳಗ್ಗೆ 6:20ಕ್ಕೆ ಹೊರಡುತ್ತಾನೆ. ನೋಡಿ, ಇಲ್ಲಿ ಪಿಕ್ಚರ್ ಅಲ್ಲಿ ರಿಪ್ರೆಸೆಂಟ್ ಮಾಡ್ಕೊಳ್ಳಿ ನೀವು. ಬೆಳಗ್ಗೆ 6:20ಕ್ಕೆ ಪಾಯಿಂಟ್ ಎ ದಿಂದ ಅವನು ಹೊರಡ್ತಾನೆ. ಓಕೆ, ಎಷ್ಟು ಟೈಮ್ ವರೆಗೂ ಟ್ರಾವೆಲ್ ಮಾಡ್ತಾನೆ? 4 ಗಂಟೆ 15 ನಿಮಿಷ. 4 ಗಂಟೆ 15 ನಿಮಿಷಗಳವರೆಗೂ ಸ್ಪೀಡ್ ಏನಿರುತ್ತೆ? ಒಂದು 80 ಕಿಲೋಮೀಟರ್ ಪರ್ ಅವರ್ ಇರುತ್ತೆ. ಕರೆಕ್ಟಾ? 80 ಕಿಲೋಮೀಟರ್ ಪರ್ ಅವರ್ ಅಲ್ಲಿ 4 ಗಂಟೆ 15 ನಿಮಿಷ ಟ್ರಾವೆಲ್ ಮಾಡಿದ್ರೆ ಎಷ್ಟು ಟ್ರಾವೆಲ್ ಮಾಡ್ತಾನೆ ಅಂತ ಫಸ್ಟ್ ಕಂಡಿಡ್ಕೊಂಡ್ಬಿಡಿ. ಓಕೆನಾ? ಸೊ ಈಗ ನೋಡಿ, ಇಲ್ಲಿ ಸ್ಪೀಡ್ ಏನಿದೆ ನೋಡಿ, 80 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್. ನಮ್ಮದು ಸ್ಪೀಡ್ ಏನಿದೆ? 80 ಕಿಲೋಮೀಟರ್ ಪರ್ ಅವರ್. ಓಕೆ, ಅಂಡ್ ಟೈಮ್ ಎಷ್ಟಿದೆ ನಮಗೆ? ಟೈಮ್ ಎಷ್ಟು ಕೊಟ್ಟಿದ್ದಾರೆ ಅವರು? 4 hours and 15 minutes. 4 hours and 15 minutes. ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಅಂತ ಮಲ್ಟಿಪ್ಲೈ ಮಾಡ್ತಾ ಕುತ್ಕೋಬೇಡಿ. ಇಲ್ಲೇನೆ ನೀವು ಏನ್ ಮಾಡ್ಬೇಕು? ಟೈಮ್ ನ ಸೇವ್ ಮಾಡ್ಬೇಕು. ನೋಡಿ, ಇಲ್ಲಿ ನೋಡಿ, 80 ಕಿಲೋಮೀಟರ್ ಪರ್ ಅವರ್ ಅಂದ್ರೆ 1 ಗಂಟೆಗೆ 80 ಕಿಲೋಮೀಟರ್ ಅಂತ. ಕರೆಕ್ಟಾ? 1 ಗಂಟೆಗೆ 80 ಕಿಲೋಮೀಟರ್. ನೋಡಿ, ಇಲ್ಲಿ ನಾನು ಸಿಂಪಲ್ ಆಗಿ ಬರೀತೀನಿ ನಿಮ್ಗೆ. ಓಕೆ, 1 ಗಂಟೆಗೆ 80 ಕಿಲೋಮೀಟರ್. ಕರೆಕ್ಟಾ? 1 ಗಂಟೆಗೆ 80 ಕಿಲೋಮೀಟರ್. ಸೊ ಹಂಗಾದ್ರೆ ಫಸ್ಟ್ 4 ಗಂಟೆಗೆ ಎಷ್ಟು ಅಂತ ಫೈಂಡ್ ಔಟ್ ಮಾಡ್ಬಿಡಿ. 4 ಮಲ್ಟಿಪ್ಲೈ ಮಾಡಿದ್ರೆ ಆಯ್ತಲ್ವಾ? 4 ಗಂಟೆಗೆ 84 ಎಷ್ಟು? 320. 8 32. ಕರೆಕ್ಟಾ? 320 ಕಿಲೋಮೀಟರ್ ಫಸ್ಟ್ 4 ಅವರ್ ಅಲ್ಲಿ ಹೋದ. 15 ನಿಮಿಷದ್ದು ಎಷ್ಟು ಅಂತ ಡಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡ್ಕೊಂಬಿಡಿ. ಓಕೆ, ಡಿಸ್ಟೆನ್ಸ್ ಎಷ್ಟು? ಈಗ ನೋಡಿ, 1 ಗಂಟೆಲಿ 80 ಕಿಲೋಮೀಟರ್ ಅಂದ್ರೆ
ಅರ್ಧ ಗಂಟೆ ಅಂದ್ರೆ 30 ನಿಮಿಷ. 30 ನಿಮಿಷದಲ್ಲಿ 40 ಕಿಲೋಮೀಟರ್, ಇದರ ಅರ್ಧ ಅಲ್ವಾ. 30 ನಿಮಿಷದ ಅರ್ಧ ಅಂದ್ರೆ 15 ನಿಮಿಷ. ನಮಗೆ ಬೇಕಾಗಿರೋದು ಅದೇ ಅಲ್ವಾ. 30 ನಿಮಿಷದ ಅರ್ಧ 15 ನಿಮಿಷ. 15 ನಿಮಿಷದಲ್ಲಿ ಎಷ್ಟು ಹೋಗ್ತಾನೆ ಅವನು ನೋಡಿ. 30 ನಿಮಿಷದಲ್ಲಿ 40 ಕಿಲೋಮೀಟರ್ ಹೋಗ್ತಾನೆ ಅಂದ್ರೆ ಇದರ ಅರ್ಧ ಎಷ್ಟು? 20 ಕಿಲೋಮೀಟರ್. ಕರೆಕ್ಟಾ? ಸೊ ಈಗ ನಮಗ್ ಬೇಕಾಗಿರೋದೇನು? 4 ಗಂಟೆ ಮತ್ತು 15 ನಿಮಿಷದಲ್ಲಿ ಅವ ಎಷ್ಟು ಟ್ರಾವೆಲ್ ಮಾಡ್ದ ಅಂತ. 4 ಗಂಟೆಯಲ್ಲಿ 320 ಮತ್ತೆ 15 ನಿಮಿಷದಲ್ಲಿ 20. ಸೊ ಟೋಟಲ್ ಟ್ರಾವೆಲ್ ಟೈಮ್ ಎಷ್ಟಾಯ್ತು ಈಗ? ಟೋಟಲ್ ಟ್ರಾವೆಲ್ ಡಿಸ್ಟೆನ್ಸ್ ಎಷ್ಟಾಯ್ತು? 340 ಕಿಲೋಮೀಟರ್. 340 ಕಿಲೋಮೀಟರ್ ನ ನೋಡಿ, ಇಲ್ಲಿ ಯಾವುದನ್ನು ನಾವು ಫಾರ್ಮುಲಾ ಯೂಸ್ ಮಾಡಿಲ್ಲ. ಜಸ್ಟ್ ಬೈ ಕಾಮನ್ ಸೆನ್ಸ್ ಏನ್ ಮಾಡಿದ್ವಿ? 4 ಗಂಟೆ 15 ನಿಮಿಷದಲ್ಲಿ 340 ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾನೆ ಅಂತ. ಔಟ್ ಆಫ್ 350 ಕಿಲೋಮೀಟರ್ ನೋಡಿ, ಔಟ್ ಆಫ್ 350 ಕಿಲೋಮೀಟರ್ ಅವನು 340 ಕಿಲೋಮೀಟರ್ ನ ಆಲ್ರೆಡಿ ಟ್ರಾವೆಲ್ ಮಾಡಿ ಆಯ್ತು. 340 ಕಿಲೋಮೀಟರ್ ನ ಎಷ್ಟು ಟೈಮ್ ಅಲ್ಲಿ? 4 ಅವರ್ಸ್ ಅಂಡ್ 15 ಮಿನಿಟ್ಸ್. ಕರೆಕ್ಟಾ? 4 ಅವರ್ಸ್ ಅಂಡ್ 15 ಮಿನಿಟ್ಸ್ ಅಲ್ಲಿ ಅವನ್ ಏನ್ ಮಾಡಿದಾನೆ? 340 ಕಿಲೋಮೀಟರ್ ಟ್ರಾವೆಲ್ ಮಾಡಿದಾನೆ. ಇನ್ನು ಉಳಿದಿರೋದು ಎಷ್ಟು ಕಿಲೋಮೀಟರ್ ಹಂಗಾದ್ರೆ? ಇಲ್ಲಿ 10 ಕಿಲೋಮೀಟರ್. ಕರೆಕ್ಟಾ? ಈ 10 ಕಿಲೋಮೀಟರ್ಗೆ ಎಷ್ಟು ಸ್ಪೀಡ್ ಯೂಸ್ ಮಾಡ್ತಾನೆ ಅಂತ ಹೇಳ್ತಿದ್ದಾರೆ ಅವರು? ವೇಗವು ಗಂಟೆಗೆ 60 ಕಿಲೋಮೀಟರ್ಗೆ ಇಳಿಯಿತು. ಈ 10 ಕಿಲೋಮೀಟರ್ಗೆ 60 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ನ ಯೂಸ್ ಮಾಡ್ತಾನೆ. ಇಲ್ಲಿಯೂ ಕೂಡ ಮತ್ತೆ ಸ್ಪೀಡ್ ಕೊಟ್ಟಿದ್ದಾರೆ ಮತ್ತೆ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ ಅಂತ ಟೈಮ್ ಫೈಂಡ್ ಔಟ್ ಮಲ್ಟಿಪ್ಲೈ ಮಾಡಿ ಟೈಮ್ ಫೈಂಡ್ ಔಟ್ ಮಾಡಬೇಡಿ. ಇಲ್ಲಿಯೂ ಕೂಡ ಕಾಮನ್ ಸೆನ್ಸ್ ಯೂಸ್ ಮಾಡಿ ಇದೇ ತರಾನೇ ನೋಡಿ. 60 ಕಿಲೋಮೀಟರ್ ಪ್ರತಿ ಗಂಟೆ ಅಂದ್ರೆ 60 ಕಿಲೋಮೀಟರ್ ನ 60 ನಿಮಿಷದಲ್ಲಿ ಹೋಗ್ತಾನೆ ಅವನು ಅಲ್ವಾ. 60 ಮಿನಿಟ್ ಅಂದ್ರೆ ಪ್ರತಿ ಗಂಟೆ. 60 ನಿಮಿಷದಲ್ಲಿ 60 ಕಿಲೋಮೀಟರ್ ಹೋಗ್ತಾನೆ ಅಂತಂದ್ರೆ 60 ಕ್ಯಾನ್ಸಲ್ ಮಾಡಿದ್ರೆ 1 ಕಿಲೋಮೀಟರ್ ಹೋಗೋದಕ್ಕೆ ಅವನಿಗೆ 1 ನಿಮಿಷ ಬೇಕು. 1 ಕಿಲೋಮೀಟರ್ಗೆ 1 ನಿಮಿಷ ಬೇಕು. ಸೊ 10 ಕಿಲೋಮೀಟರ್ಗೆ ಎಷ್ಟು ಬೇಕು? 10 ನಿಮಿಷ ಬೇಕು. ಕರೆಕ್ಟಾ? 10 ಕಿಲೋಮೀಟರ್ಗೆ 10 ನಿಮಿಷ. ಕರೆಕ್ಟ್ ತಾನೆ? ಸೊ ಇಲ್ಲಿಯೂ ಕೂಡ ನಾವು ಏನು ಫಾರ್ಮುಲಾ ಯೂಸ್ ಮಾಡಲಿಲ್ಲ. ಜಸ್ಟ್ ಬೈ ಕಾಮನ್ ಸೆನ್ಸ್ ವಿ ಫೌಂಡ್ ಔಟ್ ದಟ್ 10 ಕಿಲೋಮೀಟರ್ ವಿತ್ 60 ಕಿಲೋಮೀಟರ್ ಪರ್ ಅವರ್ 10 ಮಿನಿಟ್ಸ್ ಬೇಕಾಗುತ್ತೆ ನಮಗೆ. ಆ 10 ಮಿನಿಟ್ಸ್ ನ ನಾವ್ ಏನ್ ಮಾಡ್ಬೇಕು? ಇದ್ರ ಜೊತೆಗೆ ಆಡ್ ಮಾಡ್ಬೇಕು. ಆ 10 ಮಿನಿಟ್ಸ್, ಈ ಉಳಿದಿರೋ 10 ಮಿನಿಟ್ಸ್. ಅರ್ಥ ಆಯ್ತಲ್ವಾ ನಿಮ್ಗೆ? ರೀಚಿಂಗ್ ಟೈಮ್ ನ ಯಾವ ತರ ಫೈಂಡ್ ಔಟ್ ಮಾಡ್ಬೇಕು ನಾವು ಅಂದ್ರೆ ಸ್ಟಾರ್ಟಿಂಗ್ ಟೈಮ್ ಪ್ಲಸ್ ಟೋಟಲ್ ಟೈಮ್ ಆಫ್ ಟ್ರಾವೆಲ್ ಅಲ್ವಾ. ಈ ಸ್ಟಾರ್ಟಿಂಗ್ ಟೈಮ್ಗೆ ಟೋಟಲ್ ಎಷ್ಟು ಟೈಮ್ ಅವ್ನು ಟ್ರಾವೆಲ್ ಮಾಡ್ದ ಅಂತ ಆಡ್ ಮಾಡಿದ್ರೆ ಈ ಡೆಸ್ಟಿನೇಷನ್ ಬಿ ಗೆ ರೀಚ್ ಆದಾಗ ಎಷ್ಟು ಟೈಮ್ ಆಗಿತ್ತು ಅನ್ನೋದು ಗೊತ್ತಾಗುತ್ತೆ. ಕರೆಕ್ಟಾ? ಸೊ 620 is the starting time. 620 is the starting time and the total time spent on destination ಎಷ್ಟಿದೆ? 4 ಗಂಟೆ 15 ನಿಮಿಷ ಪ್ಲಸ್ 10 ನಿಮಿಷ. 4 ಗಂಟೆ 15 ನಿಮಿಷ ಇದು ಪ್ಲಸ್ ಇಲ್ಲಿ 10 ನಿಮಿಷ ಇದೆ. ಸೊ 4 ಗಂಟೆ 25 ನಿಮಿಷ ಅವನು ಏನ್ ಮಾಡಿದಾನೆ? ಟ್ರಾವೆಲ್ ಅಲ್ಲಿ ಕಳೆದಿದ್ದಾನೆ. ಸೊ ಇವೆರಡನ್ನು ಆಡ್ ಮಾಡಿದ್ರೆ ನಿಮಗೆ 45 ಮತ್ತೆ 6 4 10. 10:45ಕ್ಕೆ ಅವನು ಡೆಸ್ಟಿನೇಷನ್ ಬಿ ನ ರೀಚ್ ಆಗ್ತಾನೆ. 10:45 ಎಲ್ಲಿದೆ ಆನ್ಸರ್? ಸೊ ಬೆಳಿಗ್ಗೆ 10:45 ಇಸ್ ದ ಆನ್ಸರ್. ಅರ್ಥ ಆಯ್ತಲ್ವಾ? ಸೊ ನೋಡಿ, ಈ ಪ್ರಾಬ್ಲಮ್ ನೀವು ಫಸ್ಟ್ ಓದಿದಾಗ ನಿಮಗೆ ಎಷ್ಟು ಕಾಂಪ್ಲೆಕ್ಸ್ ಅನಿಸ್ತಾ ಇತ್ತೋ ಅಷ್ಟೇ ಕಾಂಪ್ಲೆಕ್ಸ್ ಇವಾಗ ಅನಿಸ್ತಾ ಇದೆಯಾ? ಓಕೆ. ಸೊ ಅಫ್ಕೋರ್ಸ್ ಇಲ್ಲಿ ಏನು ಸ್ಟೆಪ್ ವೈಸ್ ಡೆರಿವೇಶನ್ಸ್ ಆಫ್ ಫಾರ್ಮುಲಾಸ್ ಇರ್ಲಿಕ್ಕಿಲ್ಲ. ಓಕೆ. ಫಾರ್ಮುಲಾಸ್ ಅಲ್ಲಿ ನೀವು ಯಾವುದನ್ನು ಸಬ್ಸ್ಟಿಟ್ಯೂಟ್ ಮಾಡಿಲ್ಲ. ಇಷ್ಟು ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಇದ್ರೂ ನಾವು ಇಲ್ಲಿ ಎಲ್ಲಿಯೂ ಕೂಡ ಫಾರ್ಮುಲಾ ಯೂಸ್ ಮಾಡಿಲ್ಲ. ವಿ ಹ್ಯಾವ್ ಜಸ್ಟ್ ಯೂಸ್ಡ್ ಅವರ್ ಕಾಮನ್ ಸೆನ್ಸ್. ಲೆಟ್ ಅಸ್ ಸಿ ದ ನೆಕ್ಸ್ಟ್ ಪ್ರಾಬ್ಲಮ್. ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ? ಒಬ್ಬ ಓಟಗಾರನು 20 ಕಿಲೋಮೀಟರ್ ದೂರವನ್ನು 2.5 ಗಂಟೆಗಳಲ್ಲಿ ಓಡುತ್ತಾನೆ. 20 ಕಿಲೋಮೀಟರ್ ದೂರವನ್ನು 2.5 ಗಂಟೆಗಳಲ್ಲಿ ಓಡುತ್ತಾನೆ. ಅವನು ಹಿಂದಿನ ವೇಗದ 2 ಪಟ್ಟು ವೇಗದಲ್ಲಿ ಓಡಿದರೆ, ಹಿಂದಿನ ವೇಗದ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಡಿಸ್ಟೆನ್ಸ್ ಮತ್ತೆ ಟೈಮ್ ಕೊಟ್ಟಿದ್ದಾರೆ, ಇಲ್ಲಿ ಸ್ಪೀಡ್ ಕೊಟ್ಟಿಲ್ಲ. ಇಲ್ಲಿ ಯಾವ ಸ್ಪೀಡ್ ಅಲ್ಲಿ ಅವನು ಓಡ್ತಿರ್ತಾನೋ ಅದ್ರ ಡಬಲ್ ಸ್ಪೀಡ್. ಓಕೆ. ಇಲ್ಲಿ ನೋಡಿ, ಹಿಂದಿನ ವೇಗದ ಅಂದ್ರೆ ಈ ವೇಗದ 2 ಪಟ್ಟು ವೇಗದಲ್ಲಿ ಓಡಿದರೆ 32 ಕಿಲೋಮೀಟರ್ ದೂರವನ್ನು ಕ್ರಮಿಸಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತಾನೆ? ನೋಡಿ, ಒಬ್ಬ ಓಟಗಾರನು 20 ಕಿಲೋಮೀಟರ್ ದೂರವನ್ನು ಅಂದ್ರೆ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಡಿಸ್ಟೆನ್ಸ್ ಏನಿದೆ? 20 ಕಿಲೋಮೀಟರ್ ಅಂತ ಇದೆ. ಓಕೆ. ಅಂಡ್ ಟೈಮ್ ಕೊಟ್ಟಿದ್ದಾರೆ. ಟೈಮ್ ಏನಿದೆ? ಗಂಟೆಲೇ ಇದೆ, ಅದು ಕೂಡ 2.5 ಅವರ್ಸ್ ಅಂತ ಇದೆ. ಓಕೆ. ನಮಗೆ ಸ್ಪೀಡ್ ಗೊತ್ತಿಲ್ಲ. ಸೊ ಆ ಸ್ಪೀಡ್ ನ ಫಸ್ಟ್ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಟ್ರಾವೆಲ್ಡ್ ಡಿವೈಡೆಡ್ ಬೈ ಟೈಮ್ ಟೇಕನ್. ಕರೆಕ್ಟಾ? ಸೊ ಡಿಸ್ಟೆನ್ಸ್ ಏನಿದೆ? ಇಲ್ಲಿ 20 ಕಿಲೋಮೀಟರ್ ಇದೆ. ಇಲ್ಲಿ ಕೂಡ ಪರ್ ಅವರ್ ಇರೋದ್ರಿಂದ ನಾನೇನು ಯೂನಿಟ್ ಬರೆಯಲ್ಲ. 20 ಡಿವೈಡೆಡ್ ಬೈ 2.5. 2.5 ಒಂದ್ಲೆ 2.5 ಎಂಟ್ಲೆ ಆಗುತ್ತೆ 20. ಓಕೆ. ಸೊ 8 ಕಿಲೋಮೀಟರ್ ಪರ್ ಅವರ್ ಈಸ್ ದ ಸ್ಪೀಡ್. ಓಕೆ. ಸೊ ನಮಗೆ ಸ್ಪೀಡ್ ಫೈಂಡ್ ಔಟ್ ಮಾಡಿದ್ವಿ ನಾವು. ಸ್ಪೀಡ್ ಏನಿದೆ ಅಂತಂದ್ರೆ 8 ಕಿಲೋಮೀಟರ್ ಪ್ರತಿ ಗಂಟೆ. ಓಕೆ.
ಸೊ ಇದನ್ನ ಇವ್ರು ಏನ್ ಹೇಳ್ತಿದ್ದಾರೆ, ಸ್ಪೀಡ್ ನ ಡಬಲ್ ಮಾಡಿದ್ರೆ ಅಂತ. ಈಗ ಜಸ್ಟ್ ನೆಕ್ಸ್ಟ್ 32 ಕಿಲೋಮೀಟರ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡೋದಕ್ಕೆ ಸ್ಪೀಡ್ ನ ಡಬಲ್ ಮಾಡಿ ಅಂತ ಹೇಳ್ತಿದ್ದಾರೆ ಸರ್. ಓಕೆ, ಸೊ ಡಬಲ್ ದ ಸ್ಪೀಡ್. ಡಬಲ್ ಸ್ಪೀಡ್ ಏನಾಗುತ್ತೆ ಹೇಳಿ, ಅವಾಗ 8 ಕಿಲೋಮೀಟರ್ ಪರ್ ಅವರ್ ಇರೋದು 16 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಕರೆಕ್ಟಾ? 16 ಕಿಲೋಮೀಟರ್ ಪರ್ ಅವರ್, 8 into 2. ಓಕೆ, ಸೊ ಇವಾಗ ನೋಡಿ ಕಾಮನ್ ಸೆನ್ಸ್ ಏನು ಅಂದ್ರೆ, 1 ಗಂಟೆಗೆ 16 ಕಿಲೋಮೀಟರ್ ಅಥವಾ 16 ಕಿಲೋಮೀಟರ್ಗೆ 1 ಗಂಟೆ ಬೇಕು ಟೈಮು ಅಲ್ವಾ? ಸೊ 32 ಕಿಲೋಮೀಟರ್ಗೆ ಎಷ್ಟು ಬೇಕು? 2 ಅವರ್ ಬೇಕು. ಇದ್ರ ಡಬಲ್ ಅಲ್ವಾ ಇದು? ಇದ್ರ ಡಬಲ್ ತಾನೇ ಇದು 32 ಕಿಲೋಮೀಟರ್. ಇಲ್ಲಿ ಕೇಳಿರೋ 32 ಕಿಲೋಮೀಟರ್. ಓಕೆ, ಸೊ ಇದನ್ನೇ ಇಲ್ಲಿ ಕಾಮನ್ ಸೆನ್ಸ್ ಯೂಸ್ ಮಾಡಬಹುದು ಅಥವಾ ಫಾರ್ಮುಲಾನು ಯೂಸ್ ಮಾಡಬಹುದು. ಓಕೆ, ದಟ್ ಈಸ್ ಲೆಫ್ಟ್ ಟು ಯು ದಟ್ ಹೌ ಮಚ್ ಟೈಮ್ ಯು ಹ್ಯಾವ್ ವಿತ್ ಯು ಇನ್ ದ ಎಕ್ಸಾಮಿನೇಷನ್. ಓಕೆನಾ? ಸೊ ಆನ್ಸರ್ ಏನು ನಮಗೆ? 2 hours ಈಸ್ ದ ಆನ್ಸರ್. 2 ಗಂಟೆಗಳು. ದಿಸ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್. ಓಕೆ, ಲೆಟ್ ಅಸ್ ಕ್ವಿಕ್ಲಿ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಓಕೆ, ಪ್ರಾಬ್ಲಮ್ ನೀಟಾಗಿ ಕೇರ್ಫುಲ್ ಆಗಿ ಓದ್ಕೊಳ್ಳಿ. ಓಕೆ, ರೋಹನ್ ಮತ್ತು ಮೋಹನ್ ತಮ್ಮ ಮನೆಯಿಂದ ಕಚೇರಿಗೆ ಕ್ರಮವಾಗಿ ಗಂಟೆಗೆ 30 ಕಿಲೋಮೀಟರ್ ಮತ್ತು ಗಂಟೆಗೆ 40 ಕಿಲೋಮೀಟರ್ ವೇಗದಲ್ಲಿ ಪ್ರಯಾಣಿಸುತ್ತಾರೆ. ಈ ಪ್ರಾಬ್ಲಮ್ ಒಂದು ಸ್ವಲ್ಪ ಡಿಫರೆಂಟ್ ಆಗಿದೆ. ಓಕೆ, ನೋಡೋಣ. ರೋಹನ್ಗೆ ಕಚೇರಿಯನ್ನು ತಲುಪಲು ಮೋಹನ್ಗಿಂತ 20 ನಿಮಿಷಗಳು ಹೆಚ್ಚು ಸಮಯ ಬೇಕಾಗುತ್ತದೆ. ಹಾಗಾದರೆ ಅವರ ಮನೆಯಿಂದ ಕಚೇರಿಯವರೆಗಿನ ದೂರ ಎಷ್ಟು? ಇಲ್ಲಿಯೂ ಕೂಡ 2 ಸ್ಪೀಡ್ ಕೊಟ್ಟಿದ್ದಾರೆ ನಮಗೆ. ಓಕೆ, 1 ಸ್ಪೀಡ್ ಈಸ್ ವಿತ್ ರೋಹನ್ ಅಂಡ್ ಮೋಹನ್ 40 ಕಿಲೋಮೀಟರ್ ಸ್ಪೀಡ್. ಓಕೆ, ಸೊ ನಾನಿಲ್ಲಿ ಏನ್ ಬರ್ಕೋತೀನಿ, ಸ್ಪೀಡ್ 1 ಅಂತ ಬರೀತೀನಿ. ಸ್ಪೀಡ್ 1 30 ಕಿಲೋಮೀಟರ್ ಪರ್ ಅವರ್ ಅಂಡ್ ಸ್ಪೀಡ್ 2 2 ಸ್ಪೀಡ್ಗಳನ್ನ ಕೊಟ್ಟಿದಾರಲ್ವಾ, 40 ಕಿಲೋಮೀಟರ್ ಪರ್ ಅವರ್. ನನಗೆ ಡಿಸ್ಟೆನ್ಸ್ ಗೊತ್ತಿಲ್ಲ, ಆ ಡಿಸ್ಟೆನ್ಸ್ ನೇ ನಾನು ಫೈಂಡ್ ಔಟ್ ಮಾಡಬೇಕಾಗಿದೆ ಅಲ್ವಾ? ಸೊ ಆ ಡಿಸ್ಟೆನ್ಸ್ ನ ಲೆಟ್ ಅಸ್ ಡಿಸ್ಟೆನ್ಸ್ ಬಿ ಎಕ್ಸ್. ಬಟ್ ಇವು ಎರಡಕ್ಕೂ ಕೂಡ ಡಿಸ್ಟೆನ್ಸ್ ಏನಾಗಿರುತ್ತೆ, ನಮಗೆ ಎಕ್ಸ್ ಆಗಿರುತ್ತೆ. ಯಾಕಂದ್ರೆ ಒಂದೇ ಡಿಸ್ಟೆನ್ಸ್ ನ ಇಬ್ರು ಟ್ರಾವೆಲ್ ಮಾಡ್ತಿದ್ದಾರೆ. ಇಬ್ರು ಕೂಡ ಒಂದೇ ಡಿಸ್ಟೆನ್ಸ್ ನ ಟ್ರಾವೆಲ್ ಮಾಡ್ತಿದ್ದಾರೆ ವಿತ್ ಡಿಫರೆಂಟ್ ಸ್ಪೀಡ್ಸ್. ಕರೆಕ್ಟಾ? ದಿಸ್ ಇಸ್ 1 ಸ್ಪೀಡ್ ಫಾರ್ ದ ಡಿಸ್ಟೆನ್ಸ್ ಎಕ್ಸ್ ಅಂಡ್ ದಿಸ್ ಇಸ್ ಅನದರ್ ಸ್ಪೀಡ್ ಫಾರ್ ದ ಸೇಮ್ ಡಿಸ್ಟೆನ್ಸ್ ಎಕ್ಸ್. ಬಟ್ ಇಬ್ರು ಕೂಡ ರೀಚ್ ಆಗೋ ಟೈಮ್ ಏನಿದೆ ಅದ್ರ ಡಿಫರೆನ್ಸ್ ಏನಿದೆ 20 ಮಿನಿಟ್ಸ್ ಇದೆ. 20 ಮಿನಿಟ್ಸ್ ಡಿಫರೆನ್ಸ್ ಅಂತ ಯಾಕೆ ಹೇಳ್ತಿದೀವಿ ಅಂತಂದ್ರೆ, 20 ಮಿನಿಟ್ಸ್ ರೋಹನ್ ಮೋಹನ್ ಗಿಂತ ಜಾಸ್ತಿ ತಗೋತಾನೆ ಅಂತ. ಕರೆಕ್ಟಾ? ಸೊ ಅವ್ರಿಬ್ರು ಟೈಮ್ ಅಲ್ಲೂ ರೀಚ್ ಆಗೋ ಟೈಮ್ ಅಲ್ಲಿ ಡಿಫರೆನ್ಸ್ ಏನಿದೆ 20 ನಿಮಿಷ ಇದೆ. ಕರೆಕ್ಟ್ ತಾನೆ? ಸೊ ಅದನ್ನೇ ನಾವು ಡಿಫರೆನ್ಸ್ ಅಂತ ಅಂದ್ಕೊಂಡ್ರೆ, ಇಲ್ಲಿ ಕೊಟ್ಟಿರೋ ಡಿಸ್ಟೆನ್ಸ್ ಸ್ಪೀಡ್ ಒಂದು ಟೈಮ್ ಮೈನಸ್ ದ ಸೇಮ್ ಡಿಸ್ಟೆನ್ಸ್ ವಿತ್ ಡಿಫರೆಂಟ್ ಸ್ಪೀಡ್, ಆ ಎರಡು ಡಿಫರೆನ್ಸ್ ಟೈಮ್ ಡಿಫರೆನ್ಸ್ ಏನಿರುತ್ತೆ ಅದು 20 ನಿಮಿಷ ಆಗಿರುತ್ತೆ. ಇಲ್ಲಿ ಟೈಮ್ ಡಿಫರೆನ್ಸ್ ಯೂಸ್ ಮಾಡ್ತಾ ಇದೀವಿ ನಾವು. ಓಕೆ, ಟೈಮ್ 1 ಏನಿದೆ ನಮಗೆ, ಟೈಮ್ 1 ಅಂದ್ರೆ ಟೈಮ್ ಟೇಕನ್ ಬೈ ರೋಹನ್ ಅಂಡ್ ಟೈಮ್ ಟೇಕನ್ ಬೈ ಮೋಹನ್, ಅವೆರಡನ್ನು ಮೈನಸ್ ಮಾಡಿದ್ರೆ 20 ನಿಮಿಷ ಅಂತ. ಅರ್ಥ ಆಯ್ತಲ್ವಾ? ಸೊ ಡಿಸ್ಟೆನ್ಸ್ ಮಾತ್ರ ಎಕ್ಸ್ ಇದೆ. ಸೊ ನನಗೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ 1. ಸ್ಪೀಡ್ 1 ಏನಿದೆ ಇಲ್ಲಿ 30. ಓಕೆ, ಅದೇ ಸೇಮ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ 2 ಅಂದ್ರೆ ಸ್ಪೀಡ್ ಆಫ್ ಮೋಹನ್. ಸ್ಪೀಡ್ ಆಫ್ ಮೋಹನ್ ಅದೆಷ್ಟಿದೆ? 40 ಇದೆ. ಇವೆರಡು ಇಬ್ಬರದು ಟೈಮ್ ಡಿಫರೆನ್ಸ್ ಏನಿದೆ ಅದು 20 ನಿಮಿಷ ಇದೆ. ಆ 20 ನಿಮಿಷನ ನಾನು ಅವರ್ ಅಲ್ಲಿ ಕನ್ವರ್ಟ್ ಮಾಡಬೇಕು. ಸೊ 20/60 ಅವರ್ ಅಂತ ಬರಿತೀನಿ ನಾನು. ಓಕೆ, ಸೊ ಇಲ್ಲಿ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಇದನ್ನ ಕೊಟ್ಟಿರೋದ್ರಿಂದ ನಾನು ಅವರ್ ಬರೀಲೇಬೇಕು ಅದನ್ನ. ಓಕೆ, ಸೊ ಇದನ್ನ ಮರಿಬಾರ್ದು ನೀವು. ಓಕೆ, ಸೊ ಇಲ್ಲಿ 20 ನಿಮಿಷ ಕೊಟ್ಟಿದ್ದಾರೆ, ಆ 20 ನಿಮಿಷನ ನಾನು ಅವರ್ ಕನ್ವರ್ಟ್ ಮಾಡಿದೀನಿ. ಅರ್ಥ ಆಯ್ತಲ್ವಾ ನಿಮಗೆ? ಓಕೆ, ಸೊ ಈ 0 ಕ್ಯಾನ್ಸಲ್ ಮಾಡಿ 2 ಒಂದ್ಲೆ ಮತ್ತೆ 2 ಮೂರ್ಲೆ, ಸೊ 1 ಮೂರಾಂಶ ಈ ಕಡೆ ಉಳ್ಕೊಂಡಿರುತ್ತೆ. ಈ 30 ಮತ್ತು 40ರ ಲಸ ಎಷ್ಟಾಗತ್ತೆ ಅಂದ್ರೆ 120 ಆಗತ್ತೆ. 34ಲೆ 120, 43ಲೆ 120. ಸೊ 4x ಮೈನಸ್ 3x ಮೇಲ್ಗಡೆ ಉಳಿಯುತ್ತೆ. 4x ಮೈನಸ್ 3x ಅಂದ್ರೆ 1x ಅಲ್ಲಿ ಉಳ್ಕೊಳ್ಳುತ್ತೆ ಅಂತ. ಸೊ 1/3. ಇದನ್ನ ನೀವು 4x ಮೈನಸ್ x ಇಸ್ ಈಕ್ವಲ್ ಟು 3x ಇಸ್ ಈಕ್ವಲ್ ಟು x ಅಂತ ಬರೀಬಹುದು. ಮತ್ತೆ ಇದನ್ನ 3 ಒಂದ್ಲೆ ಮತ್ತೆ 3 ನಾಲ್ಕಲೆ, ಸೊ ಇಲ್ಲಿ 40 ಆಯ್ತು. ಸೊ x/40 is equal to 1 ಉಳಿತು. ಸೊ therefore x is equal to 40 kilometer. x is equal to 40 kilometer and this is the difference from office to their home. ಅರ್ಥ ಆಯ್ತಲ್ವಾ? ಓಕೆ, ಸೊ ಇಲ್ಲಿಯೂ ಕೂಡ ನಾವು ಒಂದು ಸಿಂಪಲ್ ಡಿಸ್ಟೆನ್ಸ್ ಬೈ ಸ್ಪೀಡ್ ಫಾರ್ಮುಲಾ ಯೂಸ್ ಮಾಡಿದ್ವಿ, ಬಟ್ ವಿತ್ ಡಿಫರೆನ್ಸ್ ಆಫ್ ಟೈಮ್ ಇನ್ 2 different times.
ಅರ್ಥ ಆಯ್ತಲ್ವಾ? ಓಕೆ. ಸೊ ಇಲ್ಲಿವರೆಗೂ ನಾವು 10 ಡಿಫ್ರೆಂಟ್ ಪ್ರಾಬ್ಲಮ್ಸ್ ನ ನೋಡಿದ್ವಿ. ಇವೆಲ್ಲಾ ಪ್ರಾಬ್ಲಮ್ಸ್ ಏನು ಅಂತಂದ್ರೆ ನಿಮಗೆ ಫಸ್ಟ್ ಸೆಷನ್ ಅಲ್ಲಿ ಡಿಸ್ಕಸ್ ಮಾಡಿರುವಂತ ಬೇಸಿಕ್ ಫಾರ್ಮುಲಾಸ್ ಅಂಡ್ ಬೇಸಿಕ್ ಕನ್ವರ್ಷನ್ ರೂಲ್ಸ್ ಮೇಲೆ ಡಿಪೆಂಡ್ ಆಗಿರುವಂತವು. ಓಕೆ. ಸೊ ನೆಕ್ಸ್ಟ್ ಸೆಷನ್ ಅಲ್ಲಿ ನಾನು ಆಗ್ಲೇ ಹೇಳಿದಾಗೆ ನೆಕ್ಸ್ಟ್ ಸೆಷನ್ ಇಟ್ ವಿಲ್ ಬಿ ಥರ್ಡ್ ಪಾರ್ಟ್ ಆಫ್ ದ ಸೇಮ್ ಟೈಮ್ ಅಂಡ್ ಡಿಸ್ಟನ್ಸ್ ಕಾನ್ಸೆಪ್ಟ್. We will discuss the problems on late and early timings. ಓಕೆ. ಸೊ ಫಸ್ಟ್ ಸೆಷನ್ ನೀವು ನೋಡಿರ್ಲಿಲ್ಲ ಅಂದ್ರೆ ನೋಡಿ, ನಾನು ಅಲ್ಲಿ ಡಿಸ್ಕಸ್ ಮಾಡಿದೀನಿ ನಿಮಗೆ, ಅಂದ್ರೆ ಯಾವ್ಯಾವ ಸೆಷನ್ ಅಲ್ಲಿ ಯಾವ್ಯಾವ ಟೈಪ್ ಪ್ರಾಬ್ಲಮ್ಸ್ ನ ನಾವು ಡಿಸ್ಕಸ್ ಮಾಡೋಣ ಅಂತ. ಓಕೆ. ಸೊ ದಿಸ್ ಇಸ್ ದ ಸೆಷನ್ ಆನ್ ಬೇಸಿಕ್ ಪ್ರಾಬ್ಲಮ್ಸ್ ವಿತ್ ಸಿಂಪಲ್ ಟ್ರಿಕ್ಸ್ ಅಂಡ್ ಆಲ್. ಓಕೆ. ಸೊ ಲೆಟ್ us meet in the next session to discuss part 3, that is problems on late and early timings. Okay. Thank you for your time.